ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡಿದೆ ನೋಡಿ. ಪ್ರೀತಿ ಹೆಚ್ಚಾದಾಗ ಎಚ್ಚೆನಿಸಬಹುದು ಗೆಳೆಯ ನಿನ್ನೊಂದಿಗೆ ನನ್ನಲ್ಲಿದ್ದ ಈ ಸಲಿಗೆ, ಎಚ್ಚೆನಿಸಬಹುದು ಗೆಳೆಯ ನಿನ್ನೊಂದಿಗಿದ್ದ ನನ್ನಲ್ಲಿಯ ಈ ಹೊಲುಮೆ, ಹುಚ್ಚೆದ್ದು ಅಲಿಯುತ್ತಿದ್ದ ಈ ಮನಸ್ಸನ್ನು ತಡೆದ ಮಾಂತ್ರಿಕನೇ. ಆದರೆ ಯಾಕೋ ಸರಿಯಾಗಿ ಮಾತಾಡ್ತಾ ಇಲ್ಲ ನೋಡು. ನೀನೇನಾದರೂ ಈಗ ಮಾತಾಡಲಿಲ್ಲ ಅಂದರೆ ನಾನು ಊಟನೂ ಮಾಡಲ್ಲ. ಅಳುತ್ತಲೇ ಬೇಗ ಬೇಗ ಬರೆಯುತ್ತಿದ್ದಾಳೆ ಪ್ರಿಯಾ. ಮೊಬೈಲ್ ಮೇಲೆ ಕಮ್ಮನಿ ಅರಿಯುತ್ತಲೇ ಇದೆ. ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆಕಾಶದತ್ತ ನೋಡಿ, ನಿನಗೆ ನನ್ನ ಮೇಲೆ ಕರುಣೆಯೇ ಇಲ್ವಾ? ಇಷ್ಟು ನಿಯತ್ತಿನಿಂದ ಪ್ರೀತಿಸ್ತಾ ಇದ್ದೀನಿ, ಅವನಿಂದ ಒಂದು ಸಂದೇಶವೂ ಇಲ್ಲ. ನೀನಾದರೂ ಅವನಿಗೆ ಬುದ್ಧಿ ಹೇಳಬಾರ್ದಿತ್ತಾ ಎಂದು ಕೋಪಿಸಿಕೊಂಡು ಅಳುತ್ತಲೇ, ನಿನಗೆ ಪೂಜೆ ಮಾಡಿದ್ದು ನಿನ್ನ ನಂಬಿದ್ದು ಜಾಸ್ತಿ ಆಯಿತು, ಇನ್ಮುಂದಿನ ನಿನ್ನ ನಂಬಲ್ಲ ಎನ್ನುತ್ತಾ ಕಣ್ಣೊರೆಸಿಕೊಂಡು ಮತ್ತೆ ಹುಚ್ಚಿಯಂತೆ ತನ್ನ ಮೊಬೈಲ್ ಕಡೆ ಗಮನ ಹರಿಸಿದಳ. ವಿಶಾಲ್ನ ಸಂದೇಶ. ಅರೆ, ವಿಶಾಲ್ ಸಂದೇಶ ಕಳಿಸಿದ್ದಾನೆ. ದೇವ್ರೆ ಕ್ಷಮಿಸು, ಏನೇನೋ ಹೇಳ್ಬಿಟ್ಟೆ. ನಾಳೆಯಿಂದ ಇನ್ನೂ ಹೆಚ್ಚು ಪೂಜೆ ನೈವೇದ್ಯ ಮಾಡ್ತೀನಿ. ಹೇಗಾದರೂ ವಿಶಾಲ್ ನಾನು ಮದುವೆ ಆಗೋ ಹಾಗೆ ಮಾಡು ಎನ್ನುತ್ತಾ ಮಗುವಿನ ಹಾಗೆ ಕಣ್ಣೊರೆಸಿಕೊಳ್ಳುತ್ತಲೇ ವಿಶಾಲ್ನ ಸಂದೇಶ ಓದಲು. ಪ್ರಿಯಾ, ಕ್ಷಮಿಸು, ನಿನ್ನ ಹುಚ್ಚಾಟದ ಪ್ರೀತಿ ನನಗೆ ಸಹಿಸಲಾಗುತ್ತಿಲ್ಲ. ದಯವಿಟ್ಟು ಕ್ಷಮಿಸೋ. ನನಗಿಂತ ಒಳ್ಳೆ ಹುಡುಗ ನಿನಗೆ ಖಂಡಿತ ಸಿಕ್ಕೇ ಸಿಗ್ತಾನೆ. ಊಟ ತಿಂಡಿ ಬಿಟ್ಟು ಕೂತರೆ ನಾ ಮರಳಿ ನಿನ್ನ ಬಳಿ ಬರುವುದಿಲ್ಲ. ವಾಸ್ತವವನ್ನ ಅರ್ಥ ಮಾಡ್ಕೋ. ನಿನ್ನ ಭವಿಷ್ಯದ ಕಡೆ ಗಮನ ಕೊಡು ಪ್ರಿಯಾ, ನಿನಗೆ ಒಳ್ಳೆಯದಾಗಲಿ. ಪ್ರಿಯಾಳ ಮನಸ್ಸು ಹೊಡೆದು ಅಳವು ಇನ್ನೂ ಮುಗಿಲು ಮುಟ್ಟಿದೆ. ಮತ್ತದೇ ಆಕಾಶ ನೋಡೋ ಕೆಲಸದ ಜೊತೆ ನಾ ಇಷ್ಟೊತ್ತು ಖುಷಿಯಾಗಿದ್ದೆ. ವಿಶಾಲ್ ನನ್ನ ಒಪ್ಪಿ ಮತ್ತೆ ನನ್ನ ಬಳಿ ಬರ್ತಾನಂತ ಕಾಯ್ತಾ ಇದ್ದೆ. ಆದ್ರೆ ನೀನು ಮತ್ತೆ ನಿನ್ನ ಲೀಲೆ ತೋರಿಸಿಯೇ ಬಿಟ್ಟೆ ಅಲ್ವಾ? ನಾ ಏನು ಹೇಳಲ್ಲ, ಹಠಾನೂ ಮಾಡಲ್ಲ. ನಿನಗೆ ಪೂಜೆ ಮಾಡೋದು ಮಾಡ್ತೀನಿ. ನನ್ನ ಖುಷಿ ಕಿತ್ಕೊಂಡೆ ಅಲ್ವಾ? ಇನ್ಯಾರತ್ರ ಹೇಳಲಿ ನನ್ನ ಮನಸ್ಸಿನ ಈ ನರಕದಂತಹ ನೋವನ್ನ? ಹೇಳು ಹೇಳು ಎನ್ನುತ್ತಾ ಮತ್ತೆ ಮತ್ತೆ ಆಕಾಶದತ್ತ ಪ್ರಿಯಾಳ ನೋಟ. ಪ್ರಿಯಾ ಪ್ರಿಯಾ, ಏನ್ ಮಾಡ್ತಾ ಇದೀಯಾ? ಟೆರೆಸ್ ಮೇಲಿಂದ ಕೆಳಗಿಳಿದು ಬಾ. ಏನ್ ತಿಂತೀಯ ಹೊಟ್ಟೆಗೆ? ಅರ್ಥ ಆಗಲ್ವಾ? ಇದೇನ ನಿಮ್ಮಮ್ಮ ನಿನಗೆ ಹೇಳ್ಕೊಟ್ಟಿದ್ದು? ಗಂಡನ ಧ್ವನಿ ಕೇಳುತ್ತಲೇ ಪ್ರಿಯಾ ಗಾಬರಿಯಿಂದ ಎದರುತ್ತಲೇ ಕಣ್ಣೊರೆಸಿಕೊಳ್ಳುತ್ತಾ ಕೆಳಗಿಳಿದು ಬಂದಳು. ಕಪಾಳಕ್ಕೆ 2 ಬಾರಿ ಹೊಡೆದು ಕೈಗಳನ್ನು ಮುಷ್ಟಿ ಕಟ್ಟಿ ಒಮ್ಮೆ ಮಗುವಿನತ್ತ ನೋಡಿ, ಚಿಂಟುಗಾಗಿ ಸಹಿಸಿಕೊಂಡಿದ್ದೀನಿ, ಇಲ್ಲ ಅಂದಿದ್ರೆ ಸಾಯಿಸಿಬಿಡ್ತಿದ್ದೆ, ಕಚ್ಚಡ ನಾಯಿ ಎನ್ನುತ್ತಾ ಗೋಡೆಗೆ ಒಮ್ಮೆ ಗುದ್ದಿ ಅಲ್ಲಿಂದ ಹೊರನಡೆದ ಸಿರಾಜ್. ಇದನ್ನೆಲ್ಲ ಗಮನಿಸುತ್ತಿದ್ದ ಚಿಂಟು ತನ್ನ ಚೆಂಡನ್ನು ಬಿಟ್ಟು ನಿಧಾನವಾಗಿ ಎದರುತ್ತಲೇ ಅಮ್ಮನ ಬಳಿ ಬಂದು, ಮಮ್ಮ ಮಮ್ಮ, ಪಪ್ಪ ಯಾಕಮ್ಮ ಹೊಡೆದ್ರು ನಿನಗೆ? ಬ್ಯಾಡ್ ಪಪ್ಪ ಎನ್ನುತ್ತಾ ತಪ್ಪಿದ ಚಿಂಟು. ಅಳುತ್ತಲೇ ಮಂಡಿಯೂರಿ ಕೂತು ಚಿಂಟುವಿನ ತಲೆ ಸವರುತ್ತಾ, ನೋಡ್ ಚಿಂಟು, ಪಪ್ಪ ತುಂಬಾ ಒಳ್ಳೆಯವರು. ನಾವು ಆಟ ಆಡ್ತಿದ್ವಿ ಅಷ್ಟೇ, ಟಾಸ್ಕ್ ಇತ್ತು, ಹಾಗಾಗಿ ಅಪ್ಪ ನನಗೆ ತಮಾಷೆಗೆ ಹೊಡೆದಿದ್ದು. ನೀನ್ ಬ್ಯಾಡ್ ಪಪ್ಪ ಅಂತ ಹೇಳ್ಬಾರ್ದು ಆಯ್ತಾ ಎಂದಳು ಪ್ರಿಯಾ. ಸರಿ, ಗುಡ್ ಮಮ್ಮ, ಗುಡ್ ಪಪ್ಪ ಎನ್ನುತ್ತಾ ತನ್ನ ಚೆಂಡಿನ ಕಡೆ ಓಡಿದ ಚಿಂಟು. ಇತ್ತ ಮೊಬೈಲ್ ರಿಂಗಾಣಿಸಿದೆ. ಒಮ್ಮೆಲೆ ಕಣ್ಣು ಹಾಯಿಸಿದರೆ ಅಮ್ಮನ ಕರೆ. ಏನೇಳು ಫೋನ್ ಮಾಡಿದ್ದು? ಪ್ರಿಯಾ ಹೊರಟಾಗಿಯೇ ಕೇಳಿದಳು. ಪ್ರಿಯಾ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಆ ವಿಶಾಲ್ನ ಸಹವಾಸ ಸರಿ ಇಲ್ಲಮ್ಮ, ಬಿಟ್ಬಿಡು. ನಾವೆಷ್ಟೇ ಹೇಳಿದ್ರೋ ನಿನ್ ತಲೆಗೆ ಹೋಗಲ್ಲ. ನಿನ್ನ ತಲೆಗೆ ಹೋಗುವ ಆ ಗಳಿಗೆಗೆ ಬಹುಶಃ ನಾವು ಈ ಭೂಮಿ ಮೇಲೆ ಇರಲ್ಲ. ಆ ಕಡೆಯಿಂದ ಪ್ರಿಯಾ ತಾಯಿ ಗೀತಮ್ಮ ಅಳುತ್ತಲೇ ಹೇಳುತ್ತಿದ್ದಾರೆ. ಈಗ ವಿಶಾಲ್ನ ವಿಷಯ ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ನಮ್ಮನ್ನ ಸಂತೋಷವಾಗಿ ನೋಡೋಕೆ ನಿಮ್ಮ ಕೈಲಿ ಸಾಧ್ಯ ಆಗ್ತಾ ಇರ್ಲಿಲ್ಲ, ಅದಕ್ಕೆ ತಾನೇ ದೂರ ಮಾಡಿದ್ದು. ನೀನೊಂದ್ ತಾಯಿನ, ನಾಚಿಕೆ ಆಗ್ಬೇಕು. ಹೆತ್ತ ಮಗಳ ಜೀವನಕ್ಕೆ ಬೆಂಕಿ ಇಟ್ಟವರು ನೀವೆಲ್ಲ. ಎಲ್ಲಿನ್ ಗಂಡ? ಇಷ್ಟೊತ್ತಿಗೆ ಅವರ ಫೋನ್ ಬರಬೇಕಿತ್ತಲ್ಲ. ಹೋ, ಮಾತಾಡೋಕೆ ಮುಖ ಇಲ್ವಂತ? ವಿಡಿಯೋ ಕಾಲ್ ಮಾಡೋಕೆ ಹೇಳು, ನೋಡ್ಲಿ. ನಿನ್ನ ಅಳಿಯ ನಂಗೆ ಈಗಷ್ಟೇ ಪ್ರಸಾದ ಕೊಟ್ಟು ಹೋಗಿದ್ದಾರೆ. ಕೆಂಪಗೆ ಸಖತ್ತಾಗಿದೆ. ನಿಮ್ಗೆ ಇದೇ ತಾನೇ ಬೇಕಾಗಿದ್ದು. ಮುಚ್ಚೆ ಬಾಯಿ. ಅಷ್ಟೊತ್ತಿನಿಂದ ಸಮಾಧಾನ ಮಾಡ್ತಾ ಇದ್ರೆ ಜಾಸ್ತಿ ಆಯ್ತು ನಿಂದು. ಒಮ್ಮೆಲೆ ಗೀತಮ್ಮ ಜೋರಾದರು. ಏನೇ ನೀನು ಹೇಳ್ತಾ ಇರೋದು? ಸಿರಾಜ್ ನಿನಗೆ ಹೊಡೆದ ವಿಷಯ ನಮ್ಗೆ ಗೊತ್ತು. ಏನನ್ನು ನಮ್ಮ ಬಳಿ ಮುಚ್ಚುಡಲ್ಲ ಸಿರಾಜ್. ಪಾಪ, ಅಂತ ಒಳ್ಳೆ ಗಂಡ ಆಗಿದ್ದಕ್ಕೆ ಇನ್ನೂ ನಿನ್ನ ಜೊತೆ ಸಂಸಾರ ಮಾಡ್ತಾ ಇದ್ದಾನೆ. ಏನಾದ್ರೂ ನಿನ್ನ ವಿಶಾಲ್ನ ಹಾಗೆ ಇದ್ದಿದ್ರೆ ಯಾವತ್ತೋ ಓಡಿ ಹೋಗ್ತಿದ್ದ. ಕೈಗೊಂದ್ ಕೊಟ್ಟು ಎಲ್ಲ ಕಿತ್ಕೊಂಡು.
ಲೇಲೆ ಗೀತಾ, ಏನೇ ಮಾತಾಡ್ತಾ ಇದೀಯಾ? ತಕ್ಷಣ ಪ್ರಿಯಾಳ ತಂದೆ ಮೊಬೈಲ್ ಕಸಿದುಕೊಂಡು, ಮಗಳೇ ನೋಡು, ನಾವೇನೇ ಮಾಡಿದ್ರೋ ನಿನ್ನ ಒಳ್ಳೆಯದಕ್ಕಾಗಿಯೇ. ಪ್ರಿಯಾ, ನಿನ್ ಗಂಡ ತುಂಬಾ ಒಳ್ಳೆಯವನು. ಅರ್ಥ ಮಾಡಿಕೊಂಡು ಚೆನ್ನಾಗಿ ಬದುಕೋ. ನಿನ್ನ ಖುಷಿನೇ ನಮ್ಮ ಖುಷಿ ಅಲ್ವಾ ಎಂದರು ಸಂಪತ್. ಅಪ್ಪ, ಹೌದೌದು, ನೀವು ಹೇಳೋದೆಲ್ಲ ಸರಿ. ರೆಡಿಮೇಡ್ ಗಂಡ, ರೆಡಿಮೇಡ್ ಮಗ, ರೆಡಿಮೇಡ್ ಸಂಸಾರ ಎಲ್ಲವೂ ತುಂಬಾ ತುಂಬಾ ಚೆನ್ನಾಗಿದೆ. ಅಪ್ಪ, ನೀವು ಹೊಟ್ಟೆ ತುಂಬ ಹಾಲು ಕುಡೀರಿ. ಹೀಗ ನನ್ನ ಆಸೆಗಳೆಲ್ಲ ಹಾಳಾಗಿ ಹೋದ ಖುಷಿಗೆ ಎನ್ನುತ್ತಾ ಫೋನ್ ಇಟ್ಟಳು ಪ್ರಿಯಾ. ಏನ್ರಿ ಹೀಗಾಗಿ ಹೋಯ್ತು? ಇವರು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಸುಖವಾಗಿರ್ತಾರೆ ಅಂತ ಅಂದುಕೊಂಡ್ರೆ ಹೀಗಾಗ್ತಾ ಇದೆ? ಗೀತಮ್ಮ ಆತಂಕದಿಂದ ಸಂಪತ್ ಅವರಿಗೆ ಕುಡಿಯೋಕೆ ನೀರು ಕೊಟ್ಟು ಹೇಳಿದರು. ಆದ್ರೆ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಗೀತಾ. ನಾವ್ ಏನೇ ಮಾಡಿದ್ರೋ ನಮ್ಮ ಪ್ರಿಯಾಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಿದ್ದು. ಈಗ ಗಟ್ಟಿ ಮನಸ್ಸು ಮಾಡಿಕೊಂಡು ಎಲ್ಲವನ್ನೂ ಸಹಿಸಿಕೊಳ್ಳುವ ಸಮಯ. ಇವತ್ತಲ್ಲ ನಾಳೆ ನಮ್ಮ ಪ್ರಿಯಾಗೆ ಎಲ್ಲವೂ ಅರ್ಥವಾಗುತ್ತೆ. ಆಗ ಎಲ್ಲವೂ ಸರಿ ಹೋಗುತ್ತೆ ಎಂದರು ಸಂಪತ್. ಅಂದ್ರೆ ಏನ್ ಹೇಳೋದು ನೀವು? ಆ ದರಿದ್ರ ವಿಷಯ ನಮ್ಮ ಪ್ರಿಯಾಗೆ ಗೊತ್ತಾಗ್ಬಾರ್ದು. ಅವಳು 1000 ಬೈಲೀರಿ. ಅವಳು ಮೊದಲೇ ಕೋಪಿಸ್ಟೆ. ಅವಳು ಇಷ್ಟಪಟ್ಟ ಒಂದು ವಸ್ತು ಅವಳಿಗೆ ಸಿಗಲಿಲ್ಲ ಅಂದ್ರೇನೆ ಮನೆ ಧ್ವಂಸ ಮಾಡ್ಬಿಡ್ತಿದ್ಲು. ಈಗ ವಿಶಾಲ್ ಬಗ್ಗೆ ಗೊತ್ತಾದ್ರೆ ಭಯ ಆಗತ್ತೆ ರೀ. ಬೇಡ, ಹೀಗಾದ್ರೂ ಮಾಡಿ ಆ ದರಿದ್ರನನ್ನ ಹಿಡಿದು ಪಾಠ ಕಲಿಸಿ. ನಾವು ನಮ್ಮ ಪ್ರಿಯ ಭವಿಷ್ಯ ಭದ್ರ ಮಾಡಬೇಕು ಎಂದರು ಗೀತಮ್ಮ. ನೀನ್ ಯೋಚನೆ ಮಾಡ್ಬೇಡ. ನಮ್ಮ ಸಿರಾಜ್ ಇದ್ದಾನೆ, ಮಗನ ಹಾಗೆ. ಖಂಡಿತ ವಿಶಾಲ್ನಿಗೆ ಪಾಠನೂ ಕಲಿಸ್ತಾನೆ, ನಮ್ಮ ಪ್ರಿಯಾಳನ್ನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ ಗೀತಾ. ಎಲ್ಲ ಆ ಭಗವಂತನಿಗೆ ಬಿಟ್ಟದ್ದು. ನೋಡೋಣ ಎಂದು ನಿಟ್ಟುಸಿರು ಬಿಟ್ಟು ತಮ್ಮ ಕುರ್ಚಿಯಲ್ಲಿ ಕೂತರು ಸಂಪತ್. ಮಾವ, ಯಾವ್ದಾದ್ರೂ ಫೋನ್ ಬಂದಿತ್ತಾ ನಿಮ್ಗೆ? ಸಿರಾಜ್ ಮಾತನಾಡುತ್ತಲೇ ಹೊಳಬಂದ. ಬಾ. ಇಲ್ಲ, ಯಾವುದೂ ಫೋನ್ ಬಂದಿಲ್ಲ. ಇವಳು ಪ್ರಿಯಾಗೆ ಮಾಡಿದ್ದು ಗೊತ್ತಲ್ಲ ನಿನಗೆ, ಮಾಮೂಲಿ ಕತೆ. ಅವಳು ಬೈಯೋದು ಬಿಡಲ್ಲ. ಇವಳಿಗೆ ಮಗಳ ಧ್ವನಿ ಕೇಳದೆ ಊಟ ಸೇರಲ್ಲ ಎಂದರು ಸಂಪತ್. ಎಲ್ಲ ಸರಿ ಹೋಗುತ್ತೆ ಬಿಡಿ ಮಾವ. ಪ್ರಿಯಾಗೆ ನನ್ನ ಕಂಡರೆ ಇಷ್ಟ ಇಲ್ಲ. ಅವಳ ದೃಷ್ಟಿಯಲ್ಲಿ ಹೆಂಡತಿಯನ್ನು ಕೊಂದು ಮತ್ತೊಂದು ಮದುವೆಯಾದ ಕ್ರೂರಿ ನಾನು. ಇರ್ಲಿ ಬಿಡಿ, ಎಲ್ಲದಕ್ಕೂ ಸಮಯ ಬರಬೇಕು. ನಾನ್ ಕಾಯ್ತೀನಿ ಮಾವ. ಅಕಸ್ಮಾತ್ ಪ್ರಿಯಾಗೆ ನಾ ಬೇಡ ಅಂತ ಮನಸಾರೆ ಅನ್ಸಿದ್ರೆ ಖಂಡಿತ ನಾನು ಅವಳಿಂದ ದೂರ ಹೋಗ್ತೀನಿ, ನನ್ನ ಚಿಂಟುನ ಕರ್ಕೊಂಡು. ನೀವು ಬೇಕಾದ್ರೆ ಮತ್ತೊಂದು ಮದುವೆ ಮಾಡಿ ನಿಮ್ಮ ಮಗಳಿಗೆ ಎಂದ ಸಿರಾಜ್ ನೋವನ್ನು ತಡೆಯಲಾಗದೆ ಅತ್ತಿತ್ತ ನೋಡುತ್ತಾ. ಸಿರಾಜ್, ನಿನಗೆ ನಾವು ಮೋಸ ಮಾಡ್ಬಿಟ್ವಿ ಅನ್ಸುತ್ತೆ. ಕ್ಷಮಿಸು ಬಿಡು ನಮ್ಮನ್ನ. ಸಂಪತ್ ತಲೆ ತಗ್ಗಿಸಿ ಹೇಳಿದರು. ಮಾವ, ನೀವು ಹೀಗೆಲ್ಲ ಹೇಳ್ಬೇಡಿ. ಮೊದಲು ಆ ವಿಶಾಲ್ನ ಹತ್ತಿರ ಇರೋ ವಿಡಿಯೋ, ಫೋಟೋಸ್ ಎಲ್ಲ ನಾಶ ಮಾಡ್ಬೇಕು. ನಂತರ ಬೇರೆ ವಿಷಯ. ನೀವು ಸಮಾಧಾನದಿಂದಿರಿ ಮಾವ. ಎಲ್ಲವೂ ಋಣಾನುಬಂಧ. ನನ್ನ ಹಣೆಯಲ್ಲಿ ಬರೆದಿದ್ರೆ ಖಂಡಿತ ನಾನು, ಚಿಂಟು, ಪ್ರಿಯಾ ಚೆನ್ನಾಗಿ ಬಾಳ್ತೀವಿ ಒಟ್ಟಿಗೆ. ಆದ್ರೆ ಅವನಿಚ್ಛೆ ಏನಿದೆಯೋ ಎಲ್ಲದಕ್ಕೂ ಪಡ್ಕೊಂಡ್ಬಂದಿರಬೇಕು. ಸಿರಾಜ್ ಮಾವನ ಬಳಿ ಕೂತು ಮಗನಂತೆ ಸಮಾಧಾನ ಮಾಡಿದ. ನಿನ್ನಂತ ಅಳಿಯನನ್ನು ಕರುಣಿಸಿದ ಆ ಭಗವಂತ ನಮ್ಮ ಪ್ರಿಯಾಗೆ ಒಳ್ಳೆ ಬುದ್ಧಿ ಕೊಟ್ಟರೆ ಅಷ್ಟೇ ಸಾಕು ಎಂದರು ಗೀತಮ್ಮ. ಅತ್ತೆ, ನೀವು ಸ್ವಲ್ಪ ತಾಳ್ಮೆ, ಸಮಾಧಾನ ತಗೊಳ್ಳಿ. ಎಲ್ಲ ಸರಿ ಹೋಗುತ್ತೆ. ವಿಶಾಲ್ ನನಗೆ ಮೆಸೇಜ್ ಮಾಡಿದ್ದಾನೆ. 5 ಲಕ್ಷ ಕೊಟ್ಟರೆ ಅವನ ಬಳಿ ಇದ್ದ ಎಲ್ಲ ಫೋಟೋಸ್ ಆಗೋ ವಿಡಿಯೋಗಳನ್ನ ನಾಶ ಮಾಡ್ತೀನಿ ನಿನ್ನೆದುರು ಅಂತ ಹೇಳಿದ್ದಾನೆ. ನಾನ್ ನಾಳೆ ಬೆಳಗ್ಗೆಯೇ ಹೊರಡಬೇಕು ಎಂದ ಸಿರಾಜ್. ಸಿರಾಜ್, ನಾವು ಬರ್ತೀವಿ ನಿನ್ ಜೊತೆ. ನಮ್ಗೂ ಸಮಾಧಾನ ಇರಲ್ಲ. ನಿನ್ನೊಬ್ಬನನ್ನೇ ಹೀಗೆ ಕಳಿಸೋದು. ಹಣ ನಾವೇ ತರ್ತೀವಿ. ಬೆಳಗ್ಗೆ ಇಲ್ಲಿಯೇ ಬಂದು ಬಿಡು ಎಂದರು ಸಂಪತ್. ಇಲ್ಲ ಮಾವ, ನೀವು ಸುಮ್ಮನೆ ಇದ್ರಲ್ಲಿ ತಲೆ ಹಾಕ್ಬೇಡಿ. ಅವನು ಸರಿ ಇಲ್ಲ. ಎಲ್ಲಿ ಬರೋಕೆ ಹೇಳ್ತಾನೋ, ಏನೆಲ್ಲ ಮಾತಾಡ್ತಾನೋ ಗೊತ್ತಿಲ್ಲ. ನಿಮ್ಗೂ ನೋವಾಗುತ್ತೆ. ಬೇಡ, ನೀವು ಸುಮ್ಮನೆ ಮನೇಲಿರಿ ಆರಾಮಾಗಿ. ನಾ ಎಲ್ಲವನ್ನೂ ನೋಡಿ ಬರ್ತೀನಿ. ಸರಿ, ನಾ ಹೋಗ್ಬರ್ತೀನಿ ಎನ್ನುತ್ತಾ ಸಿರಾಜ್ ಹೊರಟ ಅಲ್ಲಿಂದ. ಇತ್ತ ಪ್ರಿಯಾ ಕರೆ ಮಾಡುತ್ತಲೇ ಇದ್ದಾಳೆ ವಿಶಾಲ್ನಿಗೆ. ಅತ್ತ ವಿಶಾಲ್ ಇವಳ ಕರೆ ನೋಡಿದರೋ ನೋಡದ ಹಾಗೆ ಕೂತಿದ್ದಾನೆ. ಪ್ರಿಯಾ ಅತ್ತು ಸಾಕಾಗಿ ಫೋನ್ ಪಕ್ಕಕ್ಕಿಟ್ಟು ಹಾಗೆ ತಲೆ ಹೊರಗಿ ಕುಳಿತಳು. ಫೋನ್ ರಿಂಗಾಣಿಸಿದೆ. ಅರೆ ವಿಶಾಲ್, ನನ್ ವಿಶಾಲ್. ವಿಶಾಲ್ ಹೇಳು, ಯಾಕೆ ಮಾತಾಡ್ತಾ ಇಲ್ಲ? ಹೇಳು ಪ್ಲೀಸ್. ನನ್ಮೇಲೆ ನಿನಗೆ ಪ್ರೀತಿ ಇಲ್ವಾ? ನಾ ಬೇಡ್ವಾ ನಿನಗೆ? ನಿನ್ನ ಬಿಟ್ಟು ನಾ ಹೇಗ್ ಬದುಕ್ತಾ ಇದ್ದೀನಿ ಗೊತ್ತಿದೆಯಾ ನಿನಗೆ? ಒಮ್ಮೆಲೆ ಪ್ರಶ್ನೆಗಳ ಸರಮಾಲೆ ಸುರಿಸಿದಳು ಪ್ರಿಯಾ. ಹ ವಿಕೃತವಾಗಿ ನಕ್ಕ ವಿಶಾಲ್.
ವಿಶಾಲ್, ವಿಶಾಲ್, ಯಾಕೋ? ಏನಾಗಿದೆ ನಿನಗೆ? ಯಾಕೀಗ ನಗ್ತಾ ಇದೀಯಾ? ಗಾಬರಿಯಿಂದ ಪ್ರಿಯಾ ಕೇಳುವುದರ ಒಳಗೆ, ನಿನ್ ಗಂಡ ನನಗೆ ಹಣ ಕೊಡ್ತೀನಿ ಅಂದಿದ್ದ. ನಾಳೆ ಕೊಡ್ಲಿಲ್ಲ ಅಂದ್ರೆ ಆಗಿದೆ ನೋಡು ಹಬ್ಬ. ನನ್ ಗಂಡ ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರಾ? ಯಾಕೆ? ಏನಾಯ್ತು ನಿನಗೆ ಹೀಗೆ ಅವರ ಬಳಿ ಮಾತು? ಒಮ್ಮೆಲೆ ಆತಂಕದಿಂದ ಕೇಳಿದಳು ಪ್ರಿಯಾ. ಹಾ, ಇದೆಲ್ಲ ನಾಟಕ ಚಿನ್ನ. ನನಗೆ ಹಣ ಬೇಕಿತ್ತು, ಅದಕ್ಕೆ ನಿನ್ನ ಪ್ರೀತಿ ಮಾಡೋ ನಾಟಕ ಮಾಡ್ದೆ ಎಂದ ನಗುತ್ತಾ ವಿಶಾಲ್. ವಿಶಾಲ್, ನನಗೆ ಗೊತ್ತು, ನಾನ್ ನಿನ್ನ ಮರೆತು ಸಿರಾಜ್ ಜೊತೆ ಸುಖವಾಗಿ ಸಂಸಾರ ಮಾಡ್ಕೊಂಡು ಇರಬೇಕು ಅಂತ ನೀ ಹೀಗೆಲ್ಲ ಮಾತಾಡ್ತಾ ಇದೀಯಾ ಅಲ್ವಾ? ಇದೆಲ್ಲ ಸುಳ್ಳು ತಾನೆ? ಹೇಳೋ 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 ವಿಶಾಲ್, ಅಳುತ್ತಾ ಕೇಳಿದಳು ಪ್ರಿಯಾ. ನೋಡ್ ಚಿನ್ನ, ನನಗೆ ನಿನ್ ಮೇಲೆ ಪ್ರೀತಿ ಇತ್ತು, ಆದ್ರೆ ಈಗ ಹೇಗಿದ್ರು ನೀ ನನ್ನ ಬಿಟ್ಟು ಶ್ರೀಮಂತ ಹುಡುಗನ ಮದುವೆ ಆಗಿದ್ದೀಯಾ ಅಲ್ವಾ? ಈಗ ನನ್ನ ಜೀವನಾನು ನಡಿಬೇಕು ತಾನೇ? ಸೊ ಈಗ ನೀನೇ ನನ್ನ ಬ್ಯಾಂಕ್ ಚಿನ್ನ. ನಾಳೆ ಬೆಳಗ್ಗೆ ನಿನ್ನ ಗಂಡ ನನಗೆ 5 ಲಕ್ಷ ಕೊಡ್ತಾನೆ. ಅಷ್ಟಕ್ಕೆ ಮುಗಿಯಲ್ಲಮ್ಮ, ನನಗೆ ಹಣ ಬೇಕಾದಾಗಲೆಲ್ಲ ನಿನ್ನ ಕೇಳ್ತೀನಿ, ಕೊಡು. ಇಲ್ಲ ನಿನ್ನ ಗಂಡ ಕೊಡ್ತಾನೆ ಎಂದ ನಗುತ್ತಾ ವಿಶಾಲ್. ವಿಶಾಲ್, ಹೀಗೆಲ್ಲ ಮಾತಾಡ್ಬೇಡ. ನನಗೆ ಇನ್ನೂ ನಂಬಿಕೆ ಬರ್ತಿಲ್ಲ. ನಾ ಇಷ್ಟು ಇಷ್ಟಪಟ್ಟಿದ್ದ ನನ್ನ ಪ್ರೀತಿ ನೀನು, ನನ್ನ ಜೀವ ನೀನು. ನಾ ಇನ್ನೂ ನಿನ್ನನ್ನೇ ನನ್ನ ಗಂಡ ಅಂತ ನಂಬಿದ್ದೀನಿ. ಮನಸ್ಸಲ್ಲೇ ಮದುವೆ ಆಗಿದ್ದೀವಿ ನಾವು. ಏನೇನೋ ಹೇಳ್ಬೇಡ ವಿಶಾಲ್, ಭಯ ಆಗುತ್ತೆ ಎಂದಳು ಪ್ರಿಯಾ. ಹೇ, ನಾನ್ ನಿನಗೆ ತಾಳಿ ಕಟ್ಟಿದ್ನಾ? ಹೇಳೆ. ನಿನಗೆ ನೀನೇ ಏನೇನೋ ಅಂದ್ಕೊಂಡ್ಬಿಟ್ರೆ? ಹೋ, ಹೀಗೆಲ್ಲ ಮಾತಾಡಿ ಹೇಗಾದ್ರೂ ನನ್ನ ಕರಗಿಸಿ ದುಡ್ಡುಳಿಸೋ ಪ್ಲಾನ್ ಹಾಕ್ಕೊಂಡಿದ್ರೆ ನನ್ನ ಹತ್ರ ನಡೆಯಲ್ಲ ಚಿನ್ನ ಎಂದ ವಿಶಾಲ್. ಈಗ ಪ್ರಿಯಾಗೆ ವಿಶಾಲ್ ಮೇಲೆ ಅನುಮಾನ ಶುರುವಾಯಿತು. ಅಂದ್ರೆ ನೀನು ನಿಜ ಹೇಳ್ತಾ ಇದೀಯಾ? ಸತ್ಯ ಹೇಳು ವಿಶಾಲ್. ಅಂದ್ರೆ ನೀನ್ ನನ್ ಜೊತೆ ಹಣಕ್ಕಾಗಿ ಇದ್ದೀಯಾ? ಹತಾಶೆಯಿಂದ ಕೇಳಿದಳು ಪ್ರಿಯಾ. ನೋಡಿ, ನಾ ಎಷ್ಟೋ ಜನ ಹುಡುಗಿರನ್ನ ಪ್ರೀತಿಸಿದ್ದೆ, ಆದ್ರೆ ಎಲ್ಲಾ ಬಿಟ್ಟು ನೀನೇ ಕೊನೆ ನಿನ್ನ ಜೊತೆ ಇದ್ಬಿಡೋಣ ಅಂತಾನು ಅಂದ್ಕೊಂಡಿದ್ದೆ. ಆದ್ರೆ ಎಲ್ಲ ಹುಡುಗಿರ ತರ ನೀನು ನಿನ್ನ ಬಣ್ಣ ತೋರಿಸಿಬಿಟ್ಟೆ. ನಿನ್ನಜ್ಜಿ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಹೆಂಗೆ ಮದುವೆ ಮಾಡ್ಕೋತಿದ್ದೆ? ಬೊಗಳೆ, ಈ ನಾಟಕ ಬೇಜಾನ್ ನೋಡಿದ್ದೀನಿ ಚಿನ್ನ. ಸುಮ್ನೆ ತಲೆ ಕೆಡ್ಸ್ಬೇಡ, ಮುಚ್ಕೊಂಡು ನಾ ಹೇಳೋದ್ ಕೇಳು. ನಿನ್ನ ಗಂಡ ನಾಳೆ ನನಗೆ ಹಣ ಕೊಡ್ತಾನೆ, ಇನ್ನೂ ಬೇಕಾದ್ರೆ ಕೇಳ್ತೀನಿ, ನೀವು ಕೊಡ್ತಾನೆ ಇರಬೇಕು ಎಂದ ವಿಶಾಲ್. ಪ್ರಿಯಾಗೆ ತಲೆ ತಿರುಗಿ ಹಾಗೆ ಕುಸಿದು ಬಿದ್ದಳು. ಅತ್ತ ವಿಶಾಲ್ ಮಾತನಾಡುತ್ತಲೇ ಇದ್ದಾನೆ. ಇತ್ತ ಚಿಂಟು ಓಡೋಡಿ ಬಂದು, ಮಮ್ಮ ಮಮ್ಮ, ಏನಾಯ್ತು ಮಮ್ಮ ಮಮ್ಮ ಎನ್ನುತ್ತಾ ತಕ್ಷಣ ಅಲ್ಲೇ ಇದ್ದ ನೀರಿನ ಬಾಟಲಿ ತಂದು ನೀರು ಚುಮುಕಿಸಿದ. ಎಚ್ಚರವಾಗಿ ನಿಧಾನವಾಗಿ ಕಣ್ಣು ಬಿಟ್ಟಳು ಪ್ರಿಯಾ. ಇದರಿಗೆ ಚಿಂಟು ಖುಷಿಯಾಗಿ, ಮಮ್ಮ 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 ಕಣ್ಬಿಡ್ತು ಎನ್ನುತ್ತಾ ಕುಣಿಯುತ್ತಿದ್ದಾನೆ. ಒಮ್ಮೆಲೆ ತಬ್ಬಿದಳು ಪ್ರಿಯಾ. ಜೋರಾಗಿ ಅಳುತ್ತಾ, ಚಿಂಟು ಚಿಂಟು ಪಾಪು, ನನ್ನ ಮಗು ಎನ್ನುತ್ತಾ ತಬ್ಬಿ ಅಳುತ್ತಿದ್ದಾಳೆ. ಮಮ್ಮ ಮಮ್ಮ, ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಪಪ್ಪ ಹೊಡೆದಿದ್ದಕ್ಕ? ಪಪ್ಪಂಗೆ ನಾ ಹೊಡಿತೀನಿ, ಅಮ್ಮ ಅಳ್ಬೇಡ ಎಂದಿತು. ಈ ಮಾತುಗಳ ಕೇಳಿ ಮತ್ತು ಅಳು ಹೆಚ್ಚಾಗಿದೆ. ಬಾಗಿಲು ಬಡಿದ ಶಬ್ದ. ಮಮ್ಮ ಮಮ್ಮ, ಪಪ್ಪ ಬಂದ್ರು ಎನ್ನುತ್ತಾ ಓಡೋಡಿ ಬಂದು ಬಾಗಿಲು ತೆರೆದ ಚಿಂಟು, ಪಪ್ಪ ಪಪ್ಪ, ಅಮ್ಮ ಬಿದ್ಬಿಟ್ರು ನೋಡು ಎನ್ನುತ್ತಾ ತಪ್ಪಿದ ಚಿಂಟು ಒಮ್ಮೆಲೆ. ತಲೆಯಲ್ಲಿ 108 ಯೋಜನೆಗಳನ್ನೇ ಹೊತ್ತು ಬಂದಿದ್ದ ಸಿರಾಜ್ ಈಗ ಪ್ರಿಯಾಳ ಸ್ಥಿತಿ ನೋಡಿ ಎಲ್ಲವನ್ನೂ ಮರೆತು ಹತ್ತಿರ ಬಂದು, ಪ್ರಿಯಾ ಪ್ರಿಯಾ, ಏನಾಯ್ತು? ಹುಷಾರು, ಹೇಳ್ಬಾ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಅಡುಗೆ ಮಾಡೋದೇನು ಬೇಡ. ಏನಾದ್ರೂ ತರಿಸಿದ್ರಾಯ್ತು ಎನ್ನುತ್ತಾ ತನ್ನಷ್ಟಕ್ಕೆ ತಾನೇ ಬಡಬಡಾಯಿಸುತ್ತಾ ಪ್ರಿಯಾಳನ್ನ ಕೋಣೆಗೆ ಕರೆದೊಯ್ದ. ಪ್ರಿಯಾಗೆ ಏನ್ ಹೇಳಬೇಕೋ ಏನ್ ಮಾತಾಡ್ಬೇಕೋ ಒಂದೂ ತೋಚುತ್ತಿಲ್ಲ. ಇತ್ತ ಇಷ್ಟು ಕೀಳಾಗಿ ನಡೆದುಕೊಂಡರೋ, ಮನೆಯ ಕಡೆ ಗಮನ ಕೊಡದೆ ಇದ್ದರೋ, ನನ್ನವನೆಂದು ಭಾವಿಸದಿದ್ದರೋ, ನನ್ನ ಬಗ್ಗೆ ಇಷ್ಟು ವಿಚಾರ ಮಾಡೋ ಗಂಡ. ಅತ್ತ ನನ್ನ ಬಗ್ಗೆ ಹಗೆ ಸಾಧಿಸುತ್ತಿರೋ ನಾ ಪ್ರೀತಿ ಮಾಡಿದ್ದ ನನ್ನ ಪ್ರೇಮಿ ವಿಶಾಲ್. ಇಲ್ಲ ಇಲ್ಲ, ಇಲ್ಲಿ ಏನೋ ಆಗಿದೆ. ವಿಶಾಲ್ ತುಂಬಾ ಒಳ್ಳೆಯವನು, ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ. ಇಂದಿಗೂ ಅದೇ ಪ್ರೀತಿ ಇದೆ ಅವನಿಗೂ. ಬಹುಶಃ ಅವನನ್ನ ಮರೆತು ಸಿರಾಜ್ ಜೊತೆ ಸಂಸಾರ ಮಾಡಿಕೊಂಡು ಸುಖವಾಗಿರಲಿ ಅಂತ ಹಾಗೆಲ್ಲ ಬೈದ್ನೋ ಏನೋ. ಅವನ ಮನಸ್ಸಲ್ಲಿ ನಾ ಸುಖವಾಗಿ ಇರಬೇಕು ಅನ್ನೋದಷ್ಟೇ ಇದ್ದಿದ್ರೆ ಹಣದ ವಿಷಯ ಹೇಗೆ ಕೇಳ್ತಿದ್ದ? ಅಂದ್ರೆ ವಿಶಾಲ್ ಕೆಟ್ಟ ವ್ಯಕ್ತಿನಾ? ಅಂದ್ರೆ ಹಣಕ್ಕಾಗಿ ಪ್ರೀತಿ ಮಾಡಿದ್ದ? ಇಷ್ಟು ವರ್ಷಗಳಲ್ಲಿ ಯಾವತ್ತೂ ನನಗೆ ಹೀಗನಿಸಲಿಲ್ಲ. ಯಾಕೆ?
ಬಹುಶಃ ಅಪ್ಪ ಸಿರಾಜ್ ಸೇರಿ ವಿಶಾಲ್ನಿಗೆ ಹೇಳಿರಬೇಕು, ನೀನು ಪ್ರಿಯಾ ಜೀವನದಿಂದ ದೂರ ಹೋಗೋ ಕೆಟ್ಟವನಾಗಿ, ಆಗ ಪ್ರಿಯಾ ಸಿರಾಜ್ ಜೊತೆ ಚೆನ್ನಾಗಿ ಇರ್ತಾಳೆ ಅಂತ. ಓಹೋ, ಇದೇ ಆಗಿರೋದು. ಎಂಥ ಕ್ರೂರಿ ಇವ. ತನ್ನ ಹೆಂಡತಿಯನ್ನ ಕೊಂದು ಮಗುವನ್ನ ನೋಡಿಕೊಳ್ಳಲಿಕ್ಕೆ ಅಂತ ನನ್ನ ಮದುವೆಯಾದ. ನಮ್ಮಪ್ಪ ಅಮ್ಮ ಎಷ್ಟು ಮುಗ್ಧರಾಗಿದ್ರು. ಅವರ ತಲೆ ಕೆಡಿಸಿ ನನ್ನ ಮದುವೆಯಾದ ಬಲವಂತದಿಂದ. ತನ್ನಷ್ಟಕ್ಕೆ ತಾನೇ 108 ಗೊಂದಲಗಳ ನಡುವೆ ಪ್ರಿಯಾ ಮಲಗಿದ್ದಾಳೆ. 1 ತಾಸು ಕಳೆದದ್ದೇ ಗೊತ್ತಾಗಿಲ್ಲ. ಪ್ರಿಯಾಳ ಬಳಿ ಅದೆಷ್ಟು ಬಾರಿ ಚಿಂಟು ಮಮ್ಮ ಮಮ್ಮ ಎನ್ನುತ್ತಾ ಕೋಣೆಯ ಬಳಿ ಬಂದು ಪೇಚು ಮುಖ ಮಾಡಿಕೊಂಡು ಹೋದದ್ದು ಅರಿವಿಲ್ಲ ಪ್ರಿಯಾಗೆ. ಅತ್ತ ಸಿರಾಜ್ ಅಡುಗೆ ಮಾಡಿ ಬಡಿಸಿಕೊಂಡು ಬಂದು ಪ್ರಿಯಾಗೆ ಕೊಟ್ಟ. ತಗೋ, ತಿನ್ ಮಲ್ಗೋ, ಬೆಳಗ್ಗೆ ನನಗೆ ಕೆಲಸ ಇದೆ, ಬೇಗ ಹೋಗ್ಬೇಕು ಎನ್ನುತ್ತಾ. ಮನಸ್ಸಿಲ್ಲ ನನಗೆ ತಿನ್ನೋಕೆ, ನೀ ತಿನ್ ಮಲ್ಕು ಹೋಗೋ ಎಂದಳು ಪ್ರಿಯಾ. 4 ಬಿಟ್ರೆ ಸರಿ ಹೋಗುತ್ತೆ ನಿನಗೆ. ಗಂಡನನ್ನ ಹೀಗ ನೋಡ್ಕೊಳ್ಳೋದು. ನೀನಂತೂ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸೋದು ದೂರದ ವಿಷಯ. ಕನಿಷ್ಠ ಪಕ್ಷ ಅಡುಗೆ ಮಾಡಿ ಬಡಿಸಿದ್ದನ್ನ ಮರ್ಯಾದೆಯಿಂದ ತಿನ್ನು ಎನ್ನುತ್ತಾ ಕೋಣೆಯಲ್ಲೇ ಚೇರ್ ಮೇಲೆ ತಾನು ತಂದಿದ್ದ ತಟ್ಟೆ ಹಿಟ್ಟು ಕೋಪದಿಂದ ಹೊರ ನಡೆದ ಸಿರಾಜ್. ಮಮ್ಮ ಮಮ್ಮ, ಊಟ ಮಾಡು. ನಾ ಹಾಗಿಂದ ಬಂದೆ, ನೀನ್ ನೋಡ್ಲೇ ಇಲ್ಲ. ಪಪ್ಪ ಹೇಳಿದ್ದಾರೆ ನನ್ ಪಪ್ಪ ಜೊತೆ ಮಲಗ್ಬೇಕಂತೆ. ಬಾಯ್ ಬಾಯ್ ಮಮ್ಮ, ನಾ ಅಪ್ಪನ ಜೊತೆ ಆಟ ಆಡಿ ಊಟ ಮಾಡಿ ಮಲ್ಕೋತೀನಿ ಎನ್ನುತ್ತಾ ಪಪ್ಪನನ್ನ ಹುಡುಕುತ್ತಾ ಅಡುಗೆ ಮನೆ ಕಡೆ ಬಂದ ಚಿಂಟು. ಚಿಂಟು, ಬಾ ಪುಟ್ಟ, ಪಪ್ಪ ನಿನಗೆ ಊಟ ಮಾಡಿಸ್ತಾರೆ ಎನ್ನುತ್ತಾ ಸಿರಾಜ್ ಅನ್ನ ತುಪ್ಪ ಕಲಿಸುತ್ತಾ ಮುದ್ದಾಗಿ ಕರೆದ. ಆಮೇಲೆ ಪಪ್ಪ ಚಿಂಟು ಜೊತೆ ಆಟ ಆಡ್ತಾರೆ ಎಂದ ಅಷ್ಟೇ ಮುದ್ದಾಗಿ ಚಿಂಟು. ಮನದಲ್ಲಿ ನೋವುಗಳಿದ್ದರೂ ಅದನ್ನ ತೋರಿಸುವ ಹಾಗಿಲ್ಲ. ಚಿಂಟು ಪುಟ್ಟ, ಈಗ ಊಟ ಮಾಡು. ಆದ್ರೆ ಜಾಸ್ತಿ ಹೊತ್ತು ಪಪ್ಪ ಹಾಡಕ್ಕಾಗಲ್ಲ ಚಿಂಟು ಜೊತೆ. ಚಿಂಟು ಬೇಜಾರ್ ಮಾಡಿಕೊಳ್ಳದೆ ಬೇಗ ಮಲಗ್ತಾನೆ ಅಲ್ವಾ ಎನ್ನುತ್ತಾ ಹೊನ್ನೊಂದೇ ಕೈ ತುತ್ತು ತಿನ್ನಿಸಿದ ಸಿರಾಜ್. ಪಪ್ಪ ಮೋಸ, ಪಪ್ಪ ಮೋಸ, ಜಾಸ್ತಿ ಆಟ ಆಡಬೇಕು ಎನ್ನುತ್ತಲೇ ಕುಣಿಯುತ್ತಾ ಊಟ ಮಾಡಿದ ಚಿಂಟು. ಚಿಂಟುವಿನೊಂದಿಗೆ ಮನಸ್ಸಿಲ್ಲದಿದ್ದರೂ ಸ್ವಲ್ಪ ಹೊತ್ತು ಆಟವಾಡಿ ಮಲಗಿಸಿ ತಾನು ಸ್ವಲ್ಪ ತಿಂದು ಮಲಗಿದ ಸಿರಾಜ್. ಬೆಳಗ್ಗೆ ಸಿರಾಜ್ ಏಳುವುದರ ಒಳಗೆ 6 ಬಾರಿ ಕರೆ ಮಾಡಿದ್ದ ವಿಶಾಲ್. ಅರೆ ಛೆ, ನೋಡ್ಕೊಂಡೇ ಇಲ್ಲ, ಇಷ್ಟೊತ್ತು ಮಲಗ್ಬಿಟ್ನಾ. ಬೇಗ ಬೇಗ ತಯಾರಾಗಿ ಚಿಂಟುನ ಪ್ರಿಯಾಳ ಪಕ್ಕ ಮಲಗಿಸಿ ತಾ ಹೊರಟ ಸಿರಾಜ್. ವಿಶಾಲ್ ಕಳಿಸಿದ್ದ ಅಡ್ರೆಸ್ಗೆ ಬಂದು ನಿಂತ ಸಿರಾಜ್ ಕೈಯಲ್ಲಿ ಹಣದ ಬ್ಯಾಗ್ ಹಿಡಿದು. ಪಾಳು ಬಿದ್ದ ಮನೆ, ಕೆಟ್ಟ ವಾಸನೆ, ಜಾಡು ಹಿಡಿದ ಗೋಡೆಗಳು. ಸುತ್ತಲೂ ನೋಡುತ್ತಾ ನಿಂತ ಸಿರಾಜ್. ಹೋ, ಬನ್ನಿ ಬನ್ನಿ, ಬರಬೇಕು ಬರಬೇಕು, ಎಷ್ಟು ಕಾಯಿಸಿಬಿಟ್ರಿ ನನ್ನ ಎಂದ ವಿಶಾಲ್ ವ್ಯಂಗ್ಯವಾಗಿ ನಗುತ್ತಾ ಹಿಂದಿನಿಂದ. ಸರಕ್ಕನೆ ಹಿಂತಿರುಗಿದ ಸಿರಾಜ್. ಅರೆ, ಗಾಬರಿಯಾಗಬೇಡಿ, ಎಲ್ಲಿ ಹಣ ತಂದಿದ್ದೀರಾ ಎಂದ ವಿಶಾಲ್. ಹಾ, ಮೊದಲು ಆ ವಿಡಿಯೋ ತೋರಿಸು, ಫೋಟೋಸ್ ಕೊಡು ಎಂದ ಸಿರಾಜ್. ಅರೆ ಬಾಸ್, ಈಗಷ್ಟೇ ಬಂದಿದ್ದೀರಾ, ಕುತ್ಕೊಳ್ಳಿ ಬನ್ನಿ ಎಂದು ಕುರ್ಚಿ ತಂದಿಟ್ಟ ವಿಶಾಲ್. ಮನಸ್ಸಿಲ್ಲದ ಮನಸ್ಸಿನಿಂದ ಅಂತೂ ಮುಷ್ಟಿ ಬಿಗಿ ಹಿಡಿದು ಕೂತ ಸಿರಾಜ್ ಬ್ಯಾಗ್ನೊಂದಿಗೆ. ಅರೆ ಯಾಕ್ ಬಾಸ್ ಇಷ್ಟು ಕೋಪ? ಒಳ್ಳೆ ಡೀಲ್ ಇದು. ಆ ಕಡೆಯಿಂದ ಹಣ ತಗೊಂಡು ಈ ಕಡೆಯಿಂದ ಈ ಕಡೆಯಿಂದ ಏನ್ ತಗೋತೀರಾ? ಏನು ತಗೊಳಕ್ಕೆ ಆಗಲ್ಲ. ಬರೀ ವಿಡಿಯೋ ಅಳಿಸಿದ್ದೀನೋ ಇಲ್ಲೋ ಅಂತ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಎನ್ನುತ್ತಾ ಜೋರಾಗಿ ನಕ್ಕ ವಿಶಾಲ್. ನಿಮ್ಮ ನಗುವಿನ ಕಾರ್ಯಕ್ರಮ ಮುಗ್ದಿದ್ರೆ ವಿಡಿಯೋ ತೋರಿಸಿ ಡಿಲೀಟ್ ಮಾಡಿ, ನಾ ಹೊರಡಬೇಕು ಎಂದ ಸಿರಾಜ್. ಹೌದೌದು, ನನ್ನ ಹಾಗೆ ನೀವೇನೋ ಹಬ್ಬೆ ಪಾರಿನೇ. ಮನೆ, ಹೆಂಡತಿ, ಮಗು, ಕೆಲಸ ಎಲ್ಲ ಇದೆ. ಕ್ಷಮಿಸಿ ಬಾಸ್, ಕ್ಷಮಿಸಿ. ಅದ್ ಸರಿ, ಈಗ ನಾ ಯಾವ ವಿಡಿಯೋ ಡಿಲೀಟ್ ಮಾಡಲಿ ಎಂದ ವಿಶಾಲ್. ಸಿರಾಜ್ ಎದ್ದು ನಿಂತ ಹಲ್ಲು ಕಡಿಯುತ್ತಾ ಕೋಪದಿಂದ. ಕೋಪ ಸಿಗಿದು ಹಾಕುವಷ್ಟಿದ್ದರೂ ತಾಳ್ಮೆ ತಂದುಕೊಂಡು ಒಂದು ಕ್ಷಣ ಕಣ್ಣು ಮುಚ್ಚಿ, ಛೆ, ನಿಲ್ಲಿಸು ವಿಶಾಲ್, ಇದೆಲ್ಲ ನಿನಗೆ ಹಣ ಬೇಕಿತ್ತು, ನಾ ತಂದಿದ್ದೇನೆ. ನಮ್ಮ ಮನೆಯ ಹೆಣ್ಣಿನ ವಿಡಿಯೋ ನಿನ್ನ ಹತ್ತಿರ ಇದೆ, ಅದನ್ನ ಸಂಪೂರ್ಣವಾಗಿ ಅಳಿಸಿ ತೋರಿಸು, ನಾನು ಒಮ್ಮೆ ಚೆಕ್ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ನ ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ನನಗೆ ಮಾರಿಬಿಡು, ಅದಕ್ಕೆ ಸರಿಯಾದ ಬೆಲೆ ಕೊಡ್ತೀನಿ. ಮುಗಿಸು ಇಲ್ಲಿಗೆ ಎಂದ ಸಿರಾಜ್. ನೀವ್ ಹೇಳ್ಬಿಟ್ರೆ ಮಾರ್ಬಿಡ್ಬೇಕಾ? ಬಾಸ್, ಅಂಗಡಿಗೆ ಬಂದು ನಿಮ್ಗೇನ್ ಬೇಕೋ ಅದನ್ನ ಕೊಂಡು ಹೋಗ್ಬೇಕೇ ವಿನಃ ಅಂಗಡಿಯನ್ನೇ ಕೊಂಡ್ಕೊಳ್ಳೋ ಗೋಜಿಗೆ ಹೋಗ್ಬಾರ್ದು. ಅಂಗಡಿಯವನಿಗೆ ಏನಾದ್ರೂ ತಲೆ ಕೆಟ್ಟರೆ ಅವನಲ್ಲಿನ ಎಲ್ಲ ಐಟಮ್. ಕ್ಷಮಿಸಿ,
ಸಾಮಗ್ರಿಗಳನ್ನ ಚೆನ್ನಾಗಿ ಪ್ರದರ್ಶನಕ್ಕೆ ಇಟ್ಬಿಡ್ತಾನೆ. ಹುಷಾರ್ ಎಂದ ವಿಶಾಲ್. ಸಿರಾಜ್ ಮರು ಮಾತಾಡದೆ ತನ್ನ ಕುರ್ಚಿಯಲ್ಲಿ ಕೂತ. ಈಗ ಕೋಪಕ್ಕಿಂತ ಅಸಹಾಯಕತೆ ಮನೆ ಮಾಡಿದೆ ಸಿರಾಜ್ನಿಗೆ. ನೋಡಿ ಬಾಸ್, ನಿಮ್ಗೆ ಬೇಜಾರ್ ಮಾಡೋ ಉದ್ದೇಶ ನನ್ನದಲ್ಲ. ಸರಿ ಸರಿ, ನನ್ನ ಹತ್ರ ಸಮಯ ಇಲ್ಲ, ನೋಡ್ಕೊಳ್ಳಿ. ಇದೇನಾ ನಿಮ್ಮ ಆ ಹೆಂಡತಿ ವಿಡಿಯೋ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಮೊಬೈಲ್ನಿಂದ ವಿಡಿಯೋ ತೋರಿಸಿದ. ಅಸಹಾಯಕತೆಯಿಂದ ತಲೆ ತಗ್ಗಿಸಿ ಕುಳಿತಿದ್ದ ಸಿರಾಜ್ ತಕ್ಷಣ ಮೊಬೈಲ್ ಕಡೆ ಗಮನ ಹರಿಸಿದ. ವಿಡಿಯೋ ನೋಡುತ್ತಲೇ ಕೈಯಲ್ಲಿದ್ದ ಬ್ಯಾಗ್ ಬಿಸಾಕಿ ವಿಶಾಲ್ನ ಕರುಳು ಪಟ್ಟಿ ಹಿಡಿದ ಸಿರಾಜ್. ಮಗನೇ, ನನಗೆ ಅನುಮಾನ ಇತ್ತು ಬಹಳ ದಿನಗಳಿಂದ. ಆದ್ರೆ ನೀನೇ ಅಂತ ಇವತ್ತು ಗೊತ್ತಾಯ್ತು. ಲೋಫರ್ ಮಗನೇ, ಏನೋ ಮಾಡಿದ್ಲು ನಿಶಾ ನಿನಗೆ? ಯಾಕೋ ಹೀಗೆ ಮಾಡಿದೆ? ಕಚಡ ನಾಯಿ. ಒಬ್ಬರಿಗೆ ಹುಟ್ಟಿದವ ಖಂಡಿತ ಹೀಗೆ ಮಾಡ್ತಿರ್ಲಿಲ್ಲ ಎನ್ನುತ್ತಾ ನೆಲದ ಮೇಲೆ ಕುಸಿದು ಬಿದ್ದ ಸಿರಾಜ್. ಸಿರಾಜ್ನ ಅಳಲು ಮುಗಿಲು ಮುಟ್ಟಿದೆ. ಒಂದು ಕ್ಷಣ ವಿಶಾಲ್ನಿಗೆ ಗಾಬರಿಯಾಯಿತು. ಬಾಸ್ ಬಾಸ್ ಎನ್ನುತ್ತಾ ಒಂದೆರಡು ಹೆಜ್ಜೆ ಹಿಂದಿಟ್ಟ ವಿಶಾಲ್. ಸಿರಾಜ್ ಸುಧಾರಿಸಿಕೊಂಡು, ನಿನ್ನ ಪೂರ್ತಿ ಅಂಗಡಿಯನ್ನೇ ಖರೀದಿಸುವೆ, ನನ್ನ ಆಸ್ತಿ ಹೋದ್ರೂ ಚಿಂತೆ ಇಲ್ಲ. ಹೇಳೋ ಹೇಳೋ ಲೋಫರ್ ಬಗ್ಳು. ಏನು ನಿನ್ನ ಈ ಕೊಳಕು ಅಂಗಡಿಯ ಬೆಲೆ ಎಂದ ನಿಂತು. ನೋಡಿ ಬಾಸ್, ಏನೋ ಬೇಜಾರಲ್ಲಿದ್ದೀರಾ ಅಂತ ನೀವು ಹೇಳುತ್ತೇನ ನಾನು ಆಗ್ನಿಂದ ಸುಮ್ಮನೆ ಕೇಳ್ತಾ ಬಂದೆ. ನಮ್ಮ ಅತಿಥಿಗಳು ಅಂತ ಹೀಗೆಲ್ಲ ಮಾತಾಡಿದ್ರೆ ನಾ ಸುಮ್ಮನಿರಲ್ಲ ನೋಡಿ. ಏನ್ ನಿಮ್ಮೊಬ್ರಿಗೇನ ಬೈಯೋಕೆ ಬರೋದು? ಇದರಲ್ಲೇ ಮುಳುಗಿರ್ತೀವಿ ನಾವು. ನೀವು ಹೇಳಿದ್ರಲ್ಲ ಇದು ಏನೇನೂ ಅಲ್ಲ ನಮಗೆ. ಇದಕ್ಕಿಂತ 1000 ಸಖತ್ ಬೈತೀವಿ, ಅದೆಲ್ಲ ಬಿಡಿ. ನೋಡಿ, ಈಗ ವ್ಯವಹಾರಕ್ಕೆ ಬನ್ನಿ. ಹೀಗೇನು ನಿಶಾ ವಿಡಿಯೋ ಅಳಿಸ್ಬೇಕಾ ಇಲ್ಲ ಪ್ರಿಯಾದಾ? ಒಂದೊಂದು ವಿಡಿಯೋಗೂ 5-5 ಲಕ್ಷ. ಸರಿಯಾಗಿ ಹೇಳ್ತಿದ್ದೀನಿ ಕೇಳಿ, ಒಂದೊಂದು ವಿಡಿಯೋಗೂ 5-5 ಲಕ್ಷ. ಈಗ ನಿಮ್ಮೆದುರಿಗೆ ಒಂದು ವಿಡಿಯೋ ಅಳಿಸ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ ಎನ್ನುತ್ತಾ ಅಲ್ಲೇ ಸ್ವಲ್ಪ ದೂರದಲ್ಲಿ ಮೊದಲೇ ಅರೇಂಜ್ ಮಾಡಿದ್ದ ಒಂದು ಟೇಬಲ್ ಮೇಲಿನ ಮೇಲೆ ಲ್ಯಾಪ್ಟಾಪ್ ಇಟ್ಟು ತೋರಿಸಿದ ವಿಶಾಲ್. ಬಾಸ್ ನೋಡಿ ಸರಿಯಾಗಿ ಲ್ಯಾಪ್ಟಾಪ್ನಲ್ಲಿ. ಒಂದು ಕಡೆ ಪ್ರಿಯಾಳ ಚಿತ್ರ, ಒಂದು ಕಡೆ ನಿಶಾ ಚಿತ್ರ. ಸಿರಾಜ್ ಹತಾಶನಾಗಿ ನೋಡಿ ತಲೆ ತಗ್ಗಿಸಿದ. ಅರೆ, ನನ್ನ ಹತ್ರ ಟೈಮ್ ಇಲ್ಲ ಬಾಸ್, ಬೇಗ ಹೇಳಿ ಎಂದ ವಿಶಾಲ್. ಮತ್ತೊಮ್ಮೆ ತನ್ನ ತಾನು ಸುಧಾರಿಸಿಕೊಂಡು ಯೋಚನೆ ಮಾಡುತ್ತಾ ನೋಡಿದ ಸಿರಾಜ್. ಪ್ರಿಯಾಳ ಫೋಟೋ ಬೆತ್ತಲಾಗಿಲ್ಲ, ಬೆತ್ತಲಾಗಿರುವುದು ನಿಶಾ ಫೋಟೋ. ಅಂದ್ರೆ ಮನದಲ್ಲೇ ಲೆಕ್ಕ ಹಾಕುತ್ತಾ ಪ್ರಿಯಾ ವಿಡಿಯೋ ಪ್ಲೇ ಮಾಡು ಎಂದ ಸಿರಾಜ್ ಮನಸ್ಸು ಗಟ್ಟಿ ಮಾಡಿಕೊಂಡು. ಬಾಸ್, ಇದರಲ್ಲಿ ಅಷ್ಟು ಮಜಾ ಬರಲ್ಲ, ಆದ್ರೂ ನೋಡಿ ಬಾಸ್ ಎನ್ನುತ್ತಾ ಪ್ಲೇ ಮಾಡಿದ. ವಿಶಾಲ್, ಹೇ ವಿಶಾಲ್, ನಿನ್ನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಗೊತ್ತಾ? ಕೇಳು ಕೇಳು ವಿಶಾಲ್, ನೋಡು ನನ್ನ. ಪ್ರಿಯಾ ಮಗುವಿನ ಹಾಗೆ ವಿಶಾಲ್ನ ಕೈ ಹಿಡಿದು ಏನೇನೋ ಬಡಬಡಾಯಿಸುತ್ತಾ ಹಿಂದೂ ಮುಂದೂ ಓಡಾಡ್ತಾ ಇದ್ದಾಳೆ. ನಿನಗೆ ನನ್ನ ಮೇಲೆ ನಿಜವಾಗಿ ಪ್ರೀತಿ ಇದ್ರೆ ನನ್ನ ಪೂರ್ತಿಯಾಗಿ ತಬ್ಬಿಕೊ ನೋಡೋಣ. ವಿಶಾಲ್ನ ಧ್ವನಿ. ಅರೆ ಇಷ್ಟೇನಾ? ಬಾಯಿಲಿ ಗಟ್ಟಿಯಾಗಿ ಬಿಗಿದಪ್ಪುವೆ. ಹಾಗಲ್ಲ, ನಿನ್ನ ಬಟ್ಟೆ ಇವತ್ತೊಂದಿನ ತೆಗೆದು ನನ್ನ ತಬ್ಬು ಸಾಕು, ಬೇರೇನೂ ಬೇಡ. ನಿನ್ನ ಹೃದಯದ ಬಡಿತ ಹಾಗೆ ಕೇಳೋ ಮನಸ್ಸಿದೆ, ಅದು ನನ್ನ ಹೆಸರೇ ಹೇಳುತ್ತೆ ಅಲ್ವಾ ಎಂದ ವಿಶಾಲ್. ಪ್ರಿಯಾ ಒಂದೆರಡು ಹೆಜ್ಜೆ ಹಿಂದೆ ಸರಿದು, ಅಯ್ಯೋ ಬಟ್ಟೆ ತೆಗಿಬೇಕಾ? ಕೃಷ್ಣ, ಲೋಲೋಕ್ ವಿಶಾಲ್, ನನ್ನ ಮಾತು ಕೇಳೋ, ಮದುವೆ ಆಗಲಿ, ಆಮೇಲೆ ನೀ ಏನೇ ಹೇಳಿದ್ರು ಏನೇ ಕೇಳಿದ್ರು ಮಾಡ್ತೀನಿ, ಆಯ್ತಾ ಆಯ್ತಾ ಎನ್ನುತ್ತಾ ಸಮಾಧಾನ ಮಾಡಲು ಮುಂದೆ ಬಂದಾಗ ವಿಶಾಲ್ ಪ್ರಿಯಾಳ ಕೈ ಗಟ್ಟಿ ಹಿಡಿದು, ಪ್ರಿಯಾ ನನ್ನ ಮೇಲೆ ನಂಬಿಕೆ ಇಲ್ವಾ ಎನ್ನುತ್ತಾ ಪ್ರಿಯಾಳ ಟಾಪ್ ತೆಗೆದ. ಪ್ರಿಯಾ ಹೆದರಿ ನಾಚಿ ವಿಶಾಲ್ನನ್ನ ತಬ್ಬಿ ತಕ್ಷಣ ಕೆಳಗಿದ್ದ ಟಾಪ್ ಹಿಡಿದು ದೂರ ಸರಿದು ಆ ಕಡೆ ಮುಖ ಮಾಡಿ ಟಾಪ್ ಏರಿಸಿಕೊಂಡಳು. ಇತ್ತ ವಿಶಾಲ್ನ ಧ್ವನಿ ಮಾತ್ರ, ವಿಶಾಲ್ನ ಮುಖ ಇಲ್ಲ. ಅತ್ತ ಮರ್ಯಾದೆ ಹೋಗುವ ಹಾಗೆ ಪ್ರಿಯಾಳು ಬೆತ್ತಲಾಗಿಲ್ಲ. ಅಲ್ಲಿಗೆ ಮುಗಿದಿತ್ತು ವಿಡಿಯೋ. ಸ್ವಲ್ಪ ಸಮಾಧಾನ ತಂದುಕೊಂಡು ವಿಶಾಲ್ನ ಮುಖ ನೋಡುತ್ತಿದ್ದಂತೆ, ಹೇಳಿ ಬಾಸ್, ಯಾರ ಹಾಗೂ ಯಾವ ವಿಡಿಯೋ ತೆಗಿಬೇಕು ಎಂದ ವಿಶಾಲ್. ನೋಡ್ತೀರಾ, ಈ ವಿಡಿಯೋ ಸಖತ್ ಮಸಾಲ ಇದೆ ಎಂದ. ನಿಶಾಳ ವಿಡಿಯೋ ಬಳಿ ತೋರಿಸಿ. ಇಲ್ಲ ನೋಡಲ್ಲ, ಆದರೆ ನಾನೇ ಅಳಿಸಬೇಕು, ಆಗ ಮಾತ್ರ ನಿನಗೆ ಹಣ ಕೊಡೋದು ಎಂದ ಸಿರಾಜ್. ಸರಿ, ಯಾವ ವಿಡಿಯೋ ಬೇಗ ಹೇಳಿ, ತರಣಿ ಕೆಲಸ ಮಾಡೋ ಹಾಗಿಲ್ಲ, ಒಂದು ವಿಡಿಯೋ ಮಾತ್ರ ಅಳಿಸಿ, ದುಡ್ಡು ಕೊಟ್ಟು ಹೋಗ್ತಾ ಇರಬೇಕು ಎಂದ ವಿಶಾಲ್. ನಿಶಾಳ ವಿಡಿಯೋ ತನ್ನ ಕೈಯಾರೆ ಅಳಿಸಿ ಬಾಹುಕನಾಗಿ 5 ಲಕ್ಷ ಹಣವನ್ನ ವಿಶಾಲ್ನಿಗೆ ಕೊಟ್ಟು ಹೊರಡುವಷ್ಟರಲ್ಲಿ, ಬಾಸ್ ಇರಿ, ಎಣಿಸಿಕೊಳ್ಬಾರ್ದಾ ಎನ್ನುತ್ತಾ ನಿಲ್ಲಿಸಿದ ವಿಶಾಲ್. ಮೊದಲೇ ನೊಂದಿದ್ದ ಸಿರಾಜ್ ಭಾರವಾಗಿ ನಿಂತು ನೋಡುತ್ತಿದ್ದ
ವಿಶಾಲ್ನ ದೌರ್ಜನ್ಯ ಮೂಕ ಪ್ರೇಕ್ಷಕನಂತೆ. ನಿಧಾನವಾಗಿ ಎಣಿಸುತ್ತಾ ಆಯ್ತು ಬಾಸ್, ಆಯ್ತು ಹೊರಡಿ ಎಂದ ವಿಶಾಲ್. ಅಲ್ಲಿಂದ ಹೊರಟು ತನ್ನ ಕಾರ್ ಸ್ಟಾರ್ಟ್ ಮಾಡಿ ಒಂದಷ್ಟು ದೂರ ಬಂದು ಕಾರ್ ನಿಲ್ಲಿಸಿ ಜೋರಾಗಿ ಚೀರಿದ ಸಿರಾಜ್. ನಿಶಾ, ನಿನ್ನ ಉಳಿಸಿಕೊಳ್ಳಲಾಗಲಿಲ್ಲ ನಿಶಾ, ನನ್ನ ಕ್ಷಮಿಸು. ಮನದಲ್ಲಿನ ನೋವುಗಳ ನೆನೆಯುತ್ತಾ ಅಳುತ್ತಾ ಹಿಂದಕ್ಕೆ ಹೊರಗಿ ಕಣ್ಣು ಮುಚ್ಚಿದ. ಫೋನ್ ರಿಂಗ್ ಆಯ್ತು. ಎಚ್ಚರವಾಗಿ ನೋಡಿದ ಸಿರಾಜ್. ಪ್ರಿಯಾಳ ತಂದೆ ಕರೆ ಮಾಡುತ್ತಿದ್ದಾರೆ. ಹಲೋ. ಭಾರವಾದ ಧ್ವನಿ ಸಿರಾಜ್ನದ್ದು. ಸಿರಾಜ್, ನನಗರ್ಥವಾಗುತ್ತೆ ನಿನ್ನ ನೋವು. ಹೆದರಬೇಡ, ನಾವಿದ್ದೇವೆ. ಅಂದ ಹಾಗೆ ಆ ಲೋಫರ್ ಎಲ್ಲವನ್ನೂ ಅಳಿಸಿದ ತಾನೇ? ಇಲ್ಲ, ನೀನೇ ಅಳಿಸಿ ಬಂದ್ಯಾ? ಎಲ್ಲಿತ್ತಿ? ಒಮ್ಮೆಲೆ ಆತಂಕದ ಜೊತೆ ಪ್ರಶ್ನೆಗಳ ಸುರಿಮಳೆ. ಹಾಂ, ಒಂದು ಹಂತಕ್ಕೆ ಬಂದಿದೆ, ನೀವು ತಲೆ ಕೆಡಿಸಿಕೊಳ್ಳಬೇಡಿ, ಎಲ್ಲ ಸರಿ ಹೋಗುತ್ತೆ ಎಂದ ಸಿರಾಜ್. ರೀ, ಏನಾಯ್ತು? ದರಿದ್ರದವನನ್ನ ಸುಮ್ಮನೆ ಬಿಡಬಾರ್ದು. ಅದೆಷ್ಟು ಜನ ಸಾಯ್ತಾರೆ, ಇವ ಸಾಯಲ್ಲ ನೋಡಿ. ಹೆಣ್ಣು ಮಕ್ಕಳ ಭವಿಷ್ಯದ ಜೊತೆ ಆಟವಾಡೋ ಇಂಥ ಹುಳುಗಳನ್ನ ಸುಟ್ಟಾಕ್ಬೇಕು ಎನ್ನುತ್ತಾ ಹಿಂದಿನಿಂದ ಗೊಣಗುತ್ತಿದ್ದಾರೆ ಗೀತಮ್ಮ. ಸರಿ ಮಾವ, ನಾ ಆಮೇಲೆ ಫೋನ್ ಮಾಡ್ತೀನಿ, ಸಾಕಾಗಿದೆ, ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎನ್ನುತ್ತಾ ಮರುಮಾತಿಗಾಗಿ ಕಾಯದೆ ಫೋನ್ ಇಟ್ಟ ಸಿರಾಜ್. ಛೇ ಪಾಪ, ಚಿನ್ನದಂಥ ಹುಡುಗ, ನಾವೇ ತಪ್ಪು ಮಾಡಿಬಿಟ್ವಿ ನಮ್ಮ ಹುಡುಗಿನ ಕೊಟ್ಟು. ಅದೆಷ್ಟು ನೊಂದುಕೊಂಡಿದ್ದೀಯೋ ಏನೋ ಎಂದರು ಸಂಪತ್ ಹೆಂಡತಿಯನ್ನ ನೋಡುತ್ತಾ. ರೀ, ನಮ್ಮ ಪ್ರಿಯಾನ ಒಳ್ಳೆ ಹುಡುಗಿನೇ, ಸ್ವಲ್ಪ ಸಮಯ ಬೇಕು, ಅರ್ಥ ಮಾಡಿಕೊಂಡರೆ ಎಲ್ಲವೂ ಸರಿ ಹೋಗುತ್ತೆ. ಪಾಪ, ಯಾವಾಗಲೂ ಅವಳಿಗೆ ಬೈಯೋದು ಸರಿನಾ? ಅದೇನ್ ಜನಾನೋ ಎನ್ನುತ್ತಾ ಅಡಿಗೆ ಮನೆ ಕಡೆ ಹೆಜ್ಜೆ ಹಾಕಿದರು ಗೀತಮ್ಮ. ಈ ಹೆಂಗಸರನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟ ಎಂದರು ಸಂಪತ್. ರೀ, ಇರೋ ಒಬ್ಬೆಂಟಿಯನ್ನ ಅರ್ಥ ಮಾಡಿಕೊಳ್ಳಿ, ಹೆಂಗಸರ ವಿಷಯ ಯಾಕ್ರಿ ನಿಮಗೆ? ಸೌಟಿನ ಶಬ್ದ. ಇತ್ತ ಚಿಂಟುವಿನ ಜೊತೆ ಮಗುವಿನ ಹಾಗೆ ಆಟವಾಡುತ್ತಾ ಸಿರಾಜ್ನಿಗಾಗಿ ಕಾಯುತ್ತಿದ್ದಾಳೆ ಪ್ರಿಯಾ. ಸಿರಾಜ್ ಮನದೊಳಗೆ 108 ಪ್ರಶ್ನೆಗಳು, ಬಹಳಷ್ಟು ನೋವುಗಳು. ಎಲ್ಲವ ಹೊತ್ತು ಕಾರ್ ನಿಲ್ಲಿಸಿ ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ಖುಷಿ ಖುಷಿಯಾಗಿ ಚಿಂಟು ಹಾಗೂ ಪ್ರಿಯಾ ಓಡಾಡುತ್ತಾ ಆಡುತ್ತಿದ್ದಾರೆ. ಅಪ್ಪ, ಎಂಥ ಸುಂದರ ದೃಶ್ಯ! ಭಗವಂತ ಹೀಗೆ ನಮ್ಮನ್ನ ಕಾಪಾಡೋ ಎನ್ನುಕೊಳ್ಳುವಷ್ಟರಲ್ಲಿ ಪ್ರಿಯಾ ಮಂಕಾಗಿ ತನ್ನ ಕೋಣೆಗೆ ಹೊರಟು ಹೋದಳು. ಸಿರಾಜ್ನನ್ನ ನೋಡಿದ್ದೆ. ಚಿಂಟು ಓಡೋಡಿ ಬಂದ. ಪಪ್ಪ, ಪಪ್ಪ, ಅಮ್ಮ ಏನೇನೋ ಅಡಿಗೆ ಮಾಡಿದ್ದಾರೆ ಪಪ್ಪ, ಏನೇನೋ ತಿನ್ಸಿದ್ರು, ನೀನು ಬಾ ತಿನ್ನು ಎನ್ನುತ್ತಾ ತಾಯಿಯ ಹಾಗೆ ಮಗುವೆ ಕರೆದೊಯ್ದದ್ದು ಸಿರಾಜ್ನಿಗೆ ಸ್ವಲ್ಪ ಸಮಾಧಾನ ತಂದಿತು. ಊಟ ಮುಗಿಸಿ ಇಣುಕಿ ನೋಡಿದ ಸಿರಾಜ್. ಪ್ರಿಯಾ ಏನೋ ವಿಚಾರ ಮಾಡುತ್ತಾ ಕಿಟಕಿಯ ಕಡೆ ನೋಡುತ್ತಾ ಕುಳಿತಿದ್ದಾಳೆ. ಪ್ರಿಯಾ, ನಾನ್ ನಿನ್ ಜೊತೆ ಮಾತಾಡ್ಬೇಕು ಎಂದ ಸಿರಾಜ್. ಹೇಳಿ ಎಂದಳು ಅತ್ತ ತಿರುಗದೆಯೇ. ನೀನು ಕೇಳಲೇಬೇಕು ಪ್ರಿಯಾ, ಎಷ್ಟು ದಿನ ಅಂತ ನಾ ಕೊರಗಲಿ? ನೀ ಇಷ್ಟಪಟ್ಟಿದ್ದ ಆ ನಿನ್ನ ವಿಶಾಲ್ ನಿನ್ನ ಕೆಲವೊಂದು ವಿಡಿಯೋ ಫೋಟೋಸ್ಗಳನ್ನ ಇಟ್ಟುಕೊಂಡಿದ್ದಾನೆ. ಅದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಹಣ ಬೇಕು ಅಂತ ಹೇಳಿದ್ದ. ಇದೆಲ್ಲ ನಿಂಗೆ ಗೊತ್ತಾಗಬಾರ್ದು ಅಂತ ನಾನು ನಿನ್ನ ತಂದೆ ತಾಯಿ ಸರ್ಕಸ್ ಮಾಡ್ತಾ ಇದ್ದೀವಿ. ನಿನ್ನ ಜೀವನ ನೋಡ್ಕೋ, ಒಮ್ಮೆ ಇದೆಲ್ಲ ಬಗೆಹರಿಯಲಿ. ನಿನ್ನ ಜೀವನದಲ್ಲಿ ನಾ ಯಾವತ್ತೂ ಬರಲ್ಲ, ನೀನಿಷ್ಟ ಬಂದ ಹಾಗೆ ಮಾಡ್ಕೋ ಎಂದ ಸಿರಾಜ್. ಏನ್ರಿ, ಏನ್ ನೀವು ಹೇಳೋದು? ಹಾ, ನನ್ನನ್ನೇನು ಶೀಲಗೆಟ್ಟವಳು ನಡತೆಗೆಟ್ಟವಳು ಅಂತ ಅಂದ್ಕೊಂಡಿದ್ದೀರಾ? ನಾನು ವಿಶಾಲ್ನನ್ನ ಪ್ರೀತಿಸಿದ್ದು ನಿಜ. ನಾನೇನು ಅವ್ರ ಜೊತೆ ಹಾಸಿಗೆ ಹಂಚಿಕೊಂಡಿಲ್ಲ. ಇದೆಲ್ಲ ಕತೆ ನನಗೆ ಹೇಳಬೇಡಿ ಎಂದಳು ಪ್ರಿಯಾ. ಪ್ರಿಯಾಳ ಮಾತುಗಳ ಕೇಳಿ ಸಿರಾಜ್ನಿಗೆ, ಅಂದ್ರೆ ಪ್ರಿಯಾ ನೀನು ಎಂದ ಸಿರಾಜ್. ನಿಮ್ಮ ಸರ್ಟಿಫಿಕೇಟ್ ನನಗೆ ಬೇಕಿಲ್ಲ ರೀ. ನಾನು ಅವನನ್ನ ತಬ್ಬಿದ್ದೀನಿ ನಿಜ, ಮುತ್ಕೊಟ್ಟಿದ್ದೀನಿ ನಿಜ. ಹಾಗಂತ ನನ್ನ ಹೆಸರಿಡಿದು ಏನೇನೋ ಅಪವಾದ ಹಾಕೋಕೆ ಬಂದ್ರೆ ನಾ ಸುಮ್ನಿರಲ್ಲ ಎಂದಳು ಪ್ರಿಯಾ. ಏನೂ ಮಾತಾಡದೆ ಅಲ್ಲಿಂದ ಹೊರಟು ಬಂದ ಸಿರಾಜ್. ಒಳಗೊಳಗೆ ಹಾಲು ಕುಡಿದಷ್ಟು ಸಂತೋಷವಾಗಿದೆ. ಅಬ್ಬಾ, ಹಾಗಾದ್ರೆ ವಿಶಾಲ್ ಹೇಳಿದ್ದು ಸುಳ್ಳು. ನಿಶಾ ವಿಡಿಯೋ, ಹಾಗಾದ್ರೆ ನಿಶಾ ವಿಡಿಯೋ ಇತ್ತು ಅಷ್ಟೇ. ಎಂಥ ಕರ್ಮ ನನ್ನದು. ನನ್ನ ಬಿಟ್ಟು ಹೋದವಳ ವಿಡಿಯೋ ಅಳಿಸಿ ಖುಷಿ ಪಡಬೇಕಾ, ಅಥವಾ ಈಗಿನ ನನ್ನ ಹೆಂಡತಿಯ ವಿಡಿಯೋ ಇಲ್ಲ ಅನ್ನೋದನ್ನ ಕೇಳಿ ಖುಷಿ ಪಡಬೇಕಾ? ನಾ ಇಷ್ಟಪಟ್ಟಿದ್ದ ನನ್ನ ಹೆಂಡತಿ ಈಗ ನನ್ನ ಇಷ್ಟಪಡದ ನನ್ನ ಹೆಂಡತಿ ಎಂದು ಯೋಚಿಸುತ್ತಿದ್ದನು. ಹಾಗಾದ್ರೆ ವಿಶಾಲ್ ನನ್ನ ಪ್ರೀತಿಸಿದ್ದು ಸುಳ್ಳ? ಅವನು ಹಣಕ್ಕಾಗಿ ನನ್ನ ಹಿಂದೆ ಬಿದ್ದಿದ್ದ? ಸಿರಾಜ್ ಒಳ್ಳೆಯವನ? ಒಳಗೊಳಗೆ 108 ಗೊಂದಲಗಳ ನಡುವೆ ಹೋರಾಟವೇ ನಡೆದಿದೆ. ಮನಸ್ಸು ಗಟ್ಟಿ ಮಾಡಿಕೊಂಡು ಪ್ರಿಯಾ ಸಿರಾಜ್ ಬಳಿ ಬಂದಳು.
ಒಳಗೊಳಗೆ ಸಮಾಧಾನದ ಖುಷಿ ಎದ್ದು ಕಾಣ್ತಿದೆ ಸಿರಾಜ್ನಿಗೆ. ಚಿಂಟು ಮಲಗಿದ್ದಾನೆ. ಪ್ರಿಯಾ ಕೋಣೆಯೊಳ ಬಂದದ್ದೇ ಅರಿವಿಲ್ಲ ಸಿರಾಜ್ನಿಗೆ. ಮೊಬೈಲ್ ನೋಡುತ್ತಾ ಹಾಗೆ ಹೊರಗಿದ್ದಾನೆ ಸೋಫಾ ಮೇಲೆ. ಹಿಣುಕಿ ನೋಡಿದಳು ಪ್ರಿಯಾ. ಅರೆ, ಇದು ನನ್ನ ಫೋಟೋ. ಕೆಮ್ಮಿದಳು ಪ್ರಿಯಾ. ಹಾ, ಬಾ ಪ್ರಿಯಾ, ಕುತ್ಕೋ. ಅದೆಲ್ಲ ಬೇಡ ನನಗೆ, ಸತ್ಯ ಬೇಕು ಸಿರಾಜ್. ವಿಶಾಲ್ ಕೆಟ್ಟವನ ಒಳ್ಳೆಯವನ? ಅವನು ಹಣಕ್ಕಾಗಿ ಎದರಿಸಿದ, ಏನೋ ವಿಡಿಯೋ ತೋರಿಸಿದ ಅಂತ ಹೇಳಿದ್ರಿ, ಏನದು? ಮುಖ ಸಿಂಡರಿಸಿಕೊಂಡು ಎತ್ತಲೋ ನೋಡುತ್ತಾ ಕೇಳಿದಳು ಪ್ರಿಯಾ. ಪ್ರಿಯಾ, ನಾ ಸತ್ಯ ಹೇಳ್ತಿದ್ದೀನಿ ಕೇಳು, ಕುತ್ಕೋ ಬಾ ಎನ್ನುತ್ತಾ ಪ್ರಿಯಾಳ ಕೈ ಹಿಡಿದು ಮಂಚದ ಮೇಲೆ ಕುಳ್ಳಿರಿಸಿ ತಾನು ಕೆಳಗೆ ಕೂತು, ನೋಡು, ನೀನ್ ತುಂಬ ಒಳ್ಳೆ ಹುಡುಗಿ. ವಿಶಾಲ್ ಬಗ್ಗೆ ಹೆಚ್ಚು ನನಗೆ ಗೊತ್ತಿಲ್ಲ, ಆದರೆ ನನ್ನ ಹೆಂಡತಿ ನಿಶಾ ಬಗ್ಗೆ ನಾನು ನಿನಗೆ ಹೇಳಲೇಬೇಕು. ನೀನ್ ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀಯಾ. ನಿಶಾ ಆತ್ಮಹತ್ಯೆ ಮಾಡಿಕೊಂಡದ್ದು ಸತ್ಯ, ಆದರೆ ಅದಕ್ಕೆ ಕಾರಣ ನಾನಲ್ಲ. ನಿಶಾ ನನ್ನ ಮದುವೆಯಾಗೋ ಮೊದಲೇ ನೀ ಇಷ್ಟಪಟ್ಟ ಅದೇ ವಿಶಾಲ್ ನನ್ನ ಪ್ರೀತಿಸ್ತಿದ್ಲು. ನನ್ನ ಸ್ಥಿತಿ ನೋಡು, ಒಂದೇ ಹುಡುಗನನ್ನ ನನ್ನ ಮದುವೆಯಾದ ನಾ ಇಷ್ಟಪಟ್ಟ ನನ್ನ ಜೀವನದಲ್ಲಿ ಬಂದಿದ್ದ ಇಬ್ಬರು ಒಂದೇ ಹುಡುಗನಿಗಾಗಿ ನನ್ನ ಬಿಟ್ಟದ್ದು ಬಿಡಲು ಹೊರಟಿರುವುದು. ಎಂಥ ಅಸಹಾಯಕ ಸ್ಥಿತಿ ನನ್ನದು. ನಿಶಾ ಅವನನ್ನ ಮರೆತು ಹೇಗೋ ನನ್ನ ಜೊತೆ ಹೊಂದಿಕೊಂಡು ಇನ್ನೇನು ಸಂಸಾರ ಶುರು ಮಾಡೋಕೆ ತಯಾರಾಗ್ತಾ ಇದ್ಲು. ಅದೇ ಸಮಯಕ್ಕೆ ನಿಶಾಗೆ ಫೋಟೋಸ್ ವಿಡಿಯೋಸ್ ತೋರಿಸಿ ಅವಳ ಜೀವನ ನರಕ ಮಾಡಿಬಿಟ್ಟಿದ್ದ ವಿಶಾಲ್. ಈ ವಿಷಯ ನನಗೆ ತಿಳಿಯುವ ಮೊದಲೇ ಸಾವಿಗೆ ಶರಣಾದಳು ನಿಶಾ. ಅವಳ ಹಿಂದಿನ ಸಂಬಂಧದ ಬಗ್ಗೆ ನನಗೆ ತಿಳಿದಿತ್ತು, ಆದರೆ ವಿಡಿಯೋ ವಿಚಾರ ಗೊತ್ತಿರಲಿಲ್ಲ. ಯಾರಿಗೂ ಗೊತ್ತಾಗಬಾರ್ದು ಅಂತ ಬಹಳ ನೊಂದು ತನ್ನ ಬಳಿ ಇದ್ದ ಅಷ್ಟು ಹಣ, ಒಡವೆ ಎಲ್ಲವನ್ನೂ ಆ ಪಿಸಾಚಿಗೆ ಕೊಟ್ಟು ಪ್ರತಿದಿನ ನನ್ನ ನೋಡಿದಾಗಲೆಲ್ಲ ಪಶ್ಚಾತ್ತಾಪ ಪಡ್ತಾ ಇದ್ಲು. ಅವಳನ್ನ ಎಷ್ಟೇ ಸಮಾಧಾನ ಮಾಡಿದ್ರೋ ನನ್ನೆದುರು ನಗುತ್ತಾ ಒಳಗೊಳಗೆ ನರಕ ಅನುಭವಿಸ್ತಾ ಇದ್ಲು. ಇಷ್ಟೇ ಅಲ್ಲ, ನನ್ನ ಹಿಂದೆ ಇಲ್ಲಿ ಇದೇ ಮನೆಗೆ ಬಂದು ಹಿಂಸೆ ಕೊಟ್ಟು ಹೋಗ್ತಿದ್ದ ಆ ನಿನ್ನ ವಿಶಾಲ್ ಒಂದಿನ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಬರೆದಿಟ್ಟು ನನ್ನ ಬಿಟ್ಟು ಹೋದ್ಲು. ನಾ ವಿಶಾಲ್ ನನ್ನ ಕೊಂದು ಬಿಡಬೇಕು ಅಂತ ಇದ್ದೆ, ತಯಾರು ಮಾಡಿಕೊಂಡಿದ್ದೆ. ಆದರೆ ಒಂದು ರೆಕಾರ್ಡ್ ಕ್ಲಿಪ್ ಅವನ ಜೀವಕ್ಕೆ ವರದಾನವಾಯಿತು. ಏನಿತ್ತು ಅದರಲ್ಲಿ? ಪ್ರಿಯಾ ಅಳುತ್ತಾ ಕೇಳಿದಳು ಕೆಳಕೂತು. ಅದರಲ್ಲಿ ಹೀರೋ ನೀನೇ ಕೇಳಿಯೇ ಬಿಡು ಪ್ರಿಯಾ. ತನ್ನ ಮೊಬೈಲ್ ಪ್ಲೇ ಮಾಡಿದ ಸಿರಾಜ್, ನಿನ್ನ ನಾನು ತುಂಬ ಪ್ರೀತಿಸ್ತೀನಿ. ನಿನ್ನ ಬಿಟ್ಟು ಸಾಯಲು ಆಗದೆ, ನಿನ್ನ ಜೊತೆ ಸಂಸಾರ ಮಾಡಲು ಆಗದೆ ಒದ್ದಾಡುತ್ತಿದ್ದೇನೆ. ನಾಟಕ ಮಾಡಿ ಸಾಕಾಗಿದೆ. ನಗುವಿನ ಮುಖವಾಡ ಎಷ್ಟು ಧರಿಸಲಿ ಸಿರಾಜ್. ನಾ ಮಾಡಿದ್ದ ಒಂದು ದೊಡ್ಡ ತಪ್ಪು ಪ್ರೀತಿಯಲ್ಲಿ ನನ್ನನ್ನ ಮರೆತು ನನ್ನ ನಾನೇ ಹಂಚಿಕೊಂಡದ್ದು. ಅದು ಈಗ ಒಂದು ಸಿನಿಮಾ ಆಗಿಬಿಟ್ಟಿದೆ ಸಿರಾಜ್, ಸಿನಿಮಾ ಆಗಿಬಿಟ್ಟಿದೆ. ಪ್ರತಿ ಕ್ಷಣ ಹೆದರಿ ಜೀವನ ಮಾಡ್ತಾ ಇದ್ದೀನಿ ಸಿರಾಜ್. ಇದನ್ನ ಹೀಗೆ ಹೇಳಲಿ ನಿಂಗೆ ಆಗ್ತಿಲ್ಲ. ಆ ವಿಡಿಯೋ ತೋರಿಸಿ ಮತ್ತೆ ಹಿಂಸೆ ಕೊಡ್ತಿದ್ದಾನೆ. ಇದಕ್ಕೆ ಅಂತ್ಯ ಇಲ್ಲ ಸಿರಾಜ್. ಹಣ ಕೊಟ್ಟಾಯ್ತು, ಒಡವೆ ಕೊಟ್ಟಾಯ್ತು, ನನ್ನೂ ಕೊಟ್ಟಾಯ್ತು. ಹೌದು ಸಿರಾಜ್, ಹೌದು. ನಿನ್ನ ಜೊತೆ ಸಮಯ ಕಳೆದಿದ್ದ, ನಿನ್ನ ಜೊತೆ ಹಾಸಿಗೆ ಹಂಚಿಕೊಂಡಿದ್ದ ನಾನು ಇದೇ ಹಾಸಿಗೆಯಲ್ಲೇ ಅವನ ಜೊತೆಗೂ ಹಲ್ಲು ಕಚ್ಚಿ ನೋವನ್ನು ನುಂಗಿ ನರಕ ಅನುಭವಿಸಿದ್ದೀನಿ. ನಾನಂತೂ ಬದುಕಲ್ಲ. ಆದರೆ ಒಂದು ವಿಷಯ ಗಮನ ಕೊಟ್ಟು ಕೇಳು ಸಿರಾಜ್. ಯಾವುದೇ ಕಾರಣಕ್ಕೂ ಅವನಿಗೆ ನೀನು ಏನು ಮಾಡಬೇಡ. ಅವನು ಮಾಡಿರುವ ತಪ್ಪಿಗೆ ಆ ದೇವರೇ ಸರಿಯಾದ ಶಿಕ್ಷೆ ಕೊಡ್ತಾನೆ. ನನ್ನ ಕಡೆಯಾಸೆ ಇದು. ನೀನು ಒಳ್ಳೆ ಹುಡುಗಿನ ನೋಡಿ ಮದುವೆಯಾಗೋ, ಸುಖವಾಗಿರೋ. ನನ್ನ ಈ ವಿಷಯ ನನ್ನ ಜೊತೆಯೇ ಸತ್ತು ಹೋಗ್ಲಿ. ನಿನ್ನವಳಾಗಿ ಸಾಯೋ ಆಸೆ ನನಗೆ. ಆ ವಿಶಾಲ್ನ ನೆರಳು ಸಹ ನಮ್ಮ ಮಗುವಿಗೆ ಸೋಕ್ಬಾರ್ದು ಸಿರಾಜ್. ಕೈ ಮುಗಿದು ಬೇಡ್ತಾ ಇದ್ದೇನೆ. ಇದು ನನ್ನ ಕೊನೆ ಆಸೆ. ನೀನು, ನಮ್ಮ ಪಾಪು ಹಾಗೂ ನೀ ಮತ್ತೆ ಮದುವೆಯಾಗೋ ಆ ಹುಡುಗಿ, ನಿನ್ನ ಹೆಂಡತಿ, ನೀವೆಲ್ಲ ಖುಷಿಯಾಗಿರಿ. ಯಾವುದೇ ಕಾರಣಕ್ಕೂ ವಿಶಾಲ್ ವಿಚಾರ ಬೇಡ. ನೀನು ಸಮಾಜದಲ್ಲಿ ಒಳ್ಳೆ ಹೆಸರು ಗಳಿಸಿದ್ದೀಯಾ, ಅದು ಹಾಗೇ ಇರಲಿ. ನನ್ನಂತಹ ಕೆಟ್ಟ ಹೆಣ್ಣಿನ ನೆರಳು ಹಾಗೂ ಅವನಂತಹ ಕೆಟ್ಟ ಹುಳ ಎರಡರಿಂದಲೂ ದೂರ ಇರು ಸಿರಾಜ್. ಮತ್ತೆ ಮದುವೆಯಾಗು ಸಿರಾಜ್. ಒಳ್ಳೆ ಹುಡುಗಿ ಸಿಗ್ತಾಳೆ. ಇನ್ನೊಂದು ವಿಷಯ, ಆದಷ್ಟು ಬೇಗ ಮದುವೆಯಾಗೋ. ನಮ್ಮ ಮಗುವಿಗೆ ಸರಿಯಾಗಿ ಎಲ್ಲ ತಿಳಿಯುವ ಮೊದಲೇ ಮದುವೆಯಾಗಿಬಿಡು. ಇನ್ನೊಂದು ವಿಷಯ, ನಮ್ಮ ಪಾಪುನ ಚೆನ್ನಾಗಿ ನೋಡ್ಕೊಳ್ಳೋ ಮನಸ್ಸಿರೋ ಹುಡುಗಿನ ಮದುವೆಯಾಗು ಸಿರಾಜ್.
ನನಗಿಂತ ಒಳ್ಳೆ ಅಮ್ಮ ಸಿಗಲಿ ನನ್ನ ಕಂದನಿಗೆ. ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ನನ್ನ ಹೊಟ್ಟೆಯಲ್ಲೇ ಹುಟ್ಟಿ ಬರಲಿ ನಮ್ಮ ಚಿಂಟು. ಸಿರಾಜ್ ತುಂಬ ನೋವಾಗ್ತಿದೆ. ನಿನ್ನ ಪಾಪುನ ನಾ ಬಿಟ್ಟು ಹೋಗೋಕೆ. ಸ್ವಾರ್ಥ ಮನಸ್ಸು, ಸಾಯೋದು ಬೇಡ. ಎಲ್ಲಾದರೂ ನಿನ್ನ ಪಾಪುನ ಕರ್ಕೊಂಡು ಓಡಿ ಹೋಗಿ ಮತ್ತೆ ಹೊಸದಾಗಿ ಸಂಸಾರ ಶುರು ಮಾಡೋಣ ಅಂತ ಅನಿಸ್ತಿದೆ ಸಿರಾಜ್. ಏನ್ ಮಾಡ್ಲಿ ಗೊತ್ತಾಗ್ತಾ ಇಲ್ಲ. ಇಲ್ಲ, ಈಗ ನಾನು ಧೈರ್ಯ ತಂದುಕೊಂಡು ನಾ ಮುಂದುವರಿಯಲೇಬೇಕು. ಮಾಡಿದ್ದ ನಿರ್ಧಾರ ಸರಿಯಾಗಿದೆ. ನನ್ನಿಂದಾಗಿ ನಿನ್ನ ಮಾನ ಮರ್ಯಾದೆ ಹಾಳಾಗಬಾರದು ಸಿರಾಜ್. ನಿಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರಿದೆ, ಮಾವನವರಿಗೆ ಒಳ್ಳೆ ಹೆಸರಿದೆ. ಇಂಥವರ ಸೊಸೆ ಛೆಛೆ, ನಾ ಕಲ್ಪನೆ ಮಾಡಿಕೊಳ್ಳೋಕ್ಕೂ ಆಗ್ತಿಲ್ಲ. ಅಕಸ್ಮಾತ್ ನಾ ಮಾಡಿದ್ದ ಆ ತಪ್ಪು ಎಲ್ಲರ ಎದುರು ಬಂದ್ರೆ? ಇಲ್ಲ, ನನ್ನಿಂದಾಗಿ ನೀನು ಅಲ್ಲಲ್ಲ ನಮ್ಮ ಮನೆಯವರು ಎಲ್ಲರೂ ತಲೆ ತಗ್ಗಿಸಬೇಕಾಗುತ್ತೆ. ಬೇಡ ಸಿರಾಜ್, ನಾನು ಅಂದುಕೊಂಡದ್ದು ಸರಿ ಇದೆ. ಇಲ್ಲಿ ನಾ ಸತ್ತು ಗೆಲ್ಲುವೆ ಸಿರಾಜ್. ಎಸ್, ಸತ್ತು ಗೆಲ್ಲುವೆ. ಅವನಿಗೆ ಗೊತ್ತಾಗುತ್ತೆ ನಾ ಸತ್ತೆ ಅಂತ. ಏನ್ ಮಾಡ್ತಾನೆ? ಈ ವಿಷಯ ಇಲ್ಲೇ ಬಿಡ್ತಾನೆ. ಹೌದೌದು, ಸರಿ ಸಿರಾಜ್, ನನಗೆ ತುಂಬ ಸಾಕಾಗಿದೆ. ಆದರೆ ತುಂಬ ಖುಷಿಯಾಗಿದೆ ಮನಸ್ಸಿಗೆ. ನಾ ಇಷ್ಟು ದಿನ ಪಟ್ಟಿದ್ದ ಆತಂಕಕ್ಕೆ ಅಂತ್ಯವಿಂದು. ಇಷ್ಟು ದಿನ ಅತ್ತಿದ್ದಕ್ಕೆ ಅಂತ್ಯವಿಂದು. ಇಷ್ಟು ದಿನ ನರಕ ಅನುಭವಿಸಿದ್ದಕ್ಕೆಲ್ಲ ಅಂತ್ಯವಿಂದು. ಹೆಮ್ಮೆಯಿಂದ ಹೋಗ್ತಿದ್ದೀನಿ ಸಿರಾಜ್. ನಾ ಹೇಡಿಯಲ್ಲ ಸಿರಾಜ್, ನಾ ಹೇಡಿಯಲ್ಲ. ಇದಕ್ಕೆ ಪರಿಹಾರ ಇಲ್ಲ, ಖಂಡಿತ ಪರಿಹಾರ ಇಲ್ಲ. ಇದೊಂದು ಜಾಲ ಸಿರಾಜ್, ಜಾಲ. ಒಮ್ಮೆ ಇದರೊಳ ಬಿದ್ದರೆ ಮುಗೀತು. ಜೀವ ಹೋಗೋ ತನಕ ಅನುಭವಿಸುತ್ತಲೇ ಇರಬೇಕು. ಇದರಿಂದ ಮುಕ್ತಿ ನನಗೆ ಈಗ ಸಿಗ್ತಿದೆ. ನೀ ಆರಾಮಾಗಿರು ಸಿರಾಜ್. ಈಗ ನಿನಗೆ ನೋವಾಗ್ತಾ ಇರಬಹುದು, ಆದರೆ ಒಂದಲ್ಲ ಒಂದು ದಿನ ನೀ ಹೊಸ ಜೀವನ ಶುರು ಮಾಡ್ತೀಯಲ್ಲ, ಆಗ ಖುಷಿಯಾಗಿರ್ತೀಯ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ನಾನಿನ್ನ ಬಿಟ್ಟು ಹೋಗ್ತಿರೋದಕ್ಕೆ ಕ್ಷಮಿಸು ಅಂತ ಕೇಳಲ್ಲ ಸಿರಾಜ್. ಶಪಿಸು ನನ್ನ. ನಾ ಮಾಡಿದ್ದ ತಪ್ಪಿಗೆ ಈ ಶಿಕ್ಷೆ. ಅಂತಿಮ ವಿದಾಯ ಸಿರಾಜ್. ಸಿರಾಜ್, ನಾನಿನ್ನ ತುಂಬ ಮನಸಾರೆ ಪ್ರೀತಿಸೋಕೆ ಶುರು ಮಾಡಿದ್ದೆ. ಆದರೆ ವಿಧಿಗೆ ಪವಿತ್ರವಾದ ನಿನ್ನೊಟ್ಟಿಗೆ ದರಿದ್ರಳಾದ ನನ್ನನ್ನು ಸೇರಿಸಲು ಇಷ್ಟವಿರಲಿಲ್ಲ ಅನಿಸುತ್ತೆ. ಬಾಯ್ ಸಿರಾಜ್. ಒಂದು ಸಣ್ಣ ನಗು ಬಹಳಷ್ಟು ನೋವನ್ನು ನುಂಗುತ್ತಾ ನಕ್ಕೆ ಅಲ್ಲಿಗೆ ಮುಗಿದಿತ್ತು. ಪ್ರಿಯಾಳ ಕೊರಳು ಬಿಗಿದ ಹಾಗಾಗಿದೆ. ನೋವು ಗಂಟಲಿನಲ್ಲಿ ಕಟ್ಟಿ ಹಾಕಿದ ಹಾಗಾಗಿದೆ. ಏನೂ ಮಾತಾಡದೆ ತನ್ನ ಕೋಣೆಗೆ ಓಡಿ ಹೋಗಿ ಬಾಗಿಲನ್ನು ಹಾಕಿಕೊಂಡು ಬಿಕ್ಕಳಿಸಿ ಅಳುತ್ತಿದ್ದಾಳೆ. ಪ್ರಿಯಾ ಅಲ್ಲಿಂದ ಹೊರಟು ಹೋದದ್ದನ್ನು ಸಿರಾಜ್ ಗಮನಿಸಿಯೇ ಇಲ್ಲ. ಇನ್ನು ನಿಶಾಳ ಮಾತಿನೊಳಗಿದ್ದ ನೋವನ್ನು ಆಲಿಸುತ್ತಾ ಅಲ್ಲೇ ಕುಳಿತಿದ್ದಾನೆ. ಮಾತುಗಳು ಮುಗಿದು ಹೋಗಿರುವುದು ಗಮನದಲ್ಲಿಲ್ಲ. ಚಿಂಟು, ಪಪ್ಪ ಏನ್ ಮಾಡ್ತಾ ಇದ್ದೆ? ಕಣ್ಣುಜ್ಜಿಕೊಳ್ಳುತ್ತಾ ಸಿರಾಜ್ ಬಳಿ ಬಂದ. ಸಿರಾಜ್ ಮೂಕನಾಗಿ ಮಗನನ್ನು ತಬ್ಬಿ ಅಳವನ್ನು ತೋರಿಸಿಕೊಳ್ಳದೆ ಭಾರವಾದ ಮನಸ್ಸಿನಿಂದ, ಚಿಂಟು ಮಲ್ಕೋ, ನಾ ಹೀಗ್ ಬಂದೆ ಎನ್ನುತ್ತಾ ಚಿಂಟುನ ಮಲಗಿಸಿ ಮಲಗಿದ್ದಾನೋ ಇಲ್ಲವೋ ನೋಡದೆಯೇ ಹಾಗೆ ಮುಖ ತಿರುಗಿಸಿಕೊಂಡು ಮನೆಯಿಂದ ಹೊರ ನಡೆದ ಸಿರಾಜ್. ದೇವ್ರೇ, ಪಪ್ಪ ಯಾಕೆ ಹೀಗೆ ಮಾಡ್ತಾರೆ? ಪ್ಲೀಸ್, ಪಪ್ಪ ಅಮ್ಮ ನಗ್ನಗ್ತಾ ಇರಬೇಕು. ಹಾಗೇನಾದ್ರೂ ಮ್ಯಾಜಿಕ್ ಮಾಡು. ನಿಂಗೆ ಚಾಕ್ಲೇಟ್ಸ್ ಕೊಡ್ತೀನಿ ಎನ್ನುತ್ತಾ ಹಾಗೆ ಕಣ್ಣು ಮುಚ್ಚಿದ ಚಿಂಟು. ಇತ್ತ ಸಿರಾಜ್ನಿಗೆ ಮತ್ತೆ ಆ ಹಳೆಯ ದಿನಗಳು ನೆನಪಾಗಿ ತನ್ನ ಕಾರ್ ಸ್ಟಾರ್ಟ್ ಮಾಡಿ ರಸ್ತೆಗೆ ಬಂದ. ಎಲ್ಲಿ ಹೋಗಲಿ, ತನ್ನವರ್ಯಾರಿದ್ದಾರೆ ಎಂದುಕೊಳ್ಳುತ್ತಲೇ ಕರೆ ಮಾಡಿದ. ಹೇಳಿ ಮಾವ. ಸಿರಾಜ್, ಪ್ರಿಯಾ ಫೋನ್ ಮಾಡಿದ್ಲು. ಹೀಗಷ್ಟೇ ತುಂಬ ಅಳ್ತಾ ಇದ್ಲು. ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಬಿಡ್ತಾಳೇನೋ ಅಂತ ಭಯ ಆಯ್ತಪ್ಪ. ಅದಕ್ಕೆ ನಿನಗೆ ಫೋನ್ ಮಾಡಿದೆ. ಏನಾಯ್ತು, ಯಾಕೆ ಅಳ್ತಾ ಇದ್ದಾಳೆ ಅಂತ ನಾ ಕೇಳಲ್ಲ. ನನ್ನ ಮಗಳು ಅಕ್ಷಮ್ಯ ಅಪರಾಧ ಮಾಡಿದ್ದಾಳೆ. ಅದರೆದರು ಇದೆಲ್ಲ ಏನೇನೂ ಇರಲ್ಲ. ಹೇಗೋ ನಮ್ಮೆದರು ಬದುಕಿದ್ರೆ ಸಾಕು. ಅದಕ್ಕೆ ಹೇಳ್ದೆ ಎಂದರು ಸಂಪತ್. ಮಾವ, ಪ್ರತಿ ಬಾರಿ ಹೇಳಿದ್ದೆ ಹೇಳ್ಬೇಡಿ. ನಾನು ಹೀಗೆ ತಪ್ಪು ತಿಳಿದಿದ್ದೆ. ಆದರೆ ಪ್ರಿಯಾ ಪವಿತ್ರವಾಗಿದ್ದಾಳೆ ಮಾವ. ಸಿರಾಜ್ನ ಮಾತುಗಳ ಕೇಳಿ ಒಂದು ಕ್ಷಣ ಸಂಪತ್ ಸ್ತಬ್ಧ. ಏನಂದೆ? ಇನ್ನೊಮ್ಮೆ ಹೇಳು ಸಿರಾಜ್, ಹೇಳು. ಹೌದು ಮಾವ, ಪ್ರಿಯಾ ಏನೂ ತಪ್ಪು ಮಾಡಿಲ್ಲ. ಪ್ರೀತಿ ಗೀತಿ ಅಂತ ಸುತ್ತುವಾಗ ತಪ್ಪಿರಬಹುದು ಅಥವಾ ಮುತ್ತು ಕೊಟ್ಟಿರಬಹುದು ಅಷ್ಟೇ. ಇಷ್ಟು ಬಿಟ್ರೆ ನಿಮ್ಮ ಮಗಳು ಏನೂ ತಪ್ಪು ಮಾಡಿಲ್ಲ. ಎಷ್ಟೇ ಆದರೂ ನೀವು ನಿಮ್ಮ ಸಂಸ್ಕಾರ ಕಲಿಸಿ ಬೆಳೆಸಿದ ಮಗಳು ಅಲ್ಲವೇ? ಹೇಗೆ ತಾನೇ ತಪ್ಪು ಮಾಡೋಕ್ಕೆ ಸಾಧ್ಯ? ಹಾಗಾದ್ರೆ ವಿಶಾಲ್ ವಿಡಿಯೋ ಅಂದದ್ದು ಸುಳ್ಳ?
ಬ್ಲಾಕ್ ಮೇಲ್ ಮಾಡಿದ್ದು? ಹೇಗೆ ಇದೆಲ್ಲ? ಮಾವ, ಅದು ನನಗೆ ಸಂಬಂಧಪಟ್ಟಿದ್ದು. ಇದೆಲ್ಲ ಫೋನಲ್ಲಿ ಹೇಳೋಕೆ ಆಗಲ್ಲ. ನಾ ಮನೆಗೆ ಬಂದು ಮಾತಾಡ್ತೀನಿ. ಸರಿ, ಹಾಗಾದ್ರೆ ಈಗಲೇ ಬಂದು ಬಿಡು ಸಿರಾಜ್. ಯಾಕೋ ಮನಸ್ಸು ಒದ್ದಾಡ್ತಾ ಇದೆ ಎಂದರು ಸಂಪತ್. ಸರಿ ಮಾವ, ನಿಮ್ಮಿಷ್ಟ. ಹೊರಟೆ ಎನ್ನುತ್ತಾ ಫೋನ್ ಇಟ್ಟು ಮಾವನ ಮನೆಯ ಕಡೆ ಹೊರಟ ಸಿರಾಜ್. ರೀ, ಏನ್ರಿ, ಏನಾಯ್ತು? ಈಗಲೇ ಬಾ ಅಂತ ಕರೀತಿದ್ರಲ್ಲ? ಗೀತಮ್ಮ ಒಮ್ಮೆಲೆ ಒಟಗುಡುತ್ತಾ ಕಾಫಿ ಇಟ್ಟರೋ ಯಜಮಾನರ ಕೈಗೆ. ಗೀತಾ, ಕೂತ್ಕೋಬಾ ಎನ್ನುತ್ತಾ ಪಕ್ಕದಲ್ಲೇ ಹೆಂಡತಿಯನ್ನ ಕುಳ್ಳರಿಸಿದರು ಸಂಪತ್. ರೇ ಬಿಡ್ರಿ, ಯಾರಾದ್ರೂ ನೋಡಿದ್ರೆ ಎನ್ನುತ್ತಾ ನಾಚುತ್ತಲೇ ಸ್ವಲ್ಪ ಸರಿದು ಕೂತರು ಗೀತಮ್ಮ. ಗೀತು, ನಮ್ ಪ್ರಿಯ ಎಡವಿಲ್ಲ ಕಡೆ, ನಾವೇ ತಪ್ಪು ತಿಳಿದು ಬಿಟ್ವಿ ಎಂದರು ಸಂಪತ್ ಕಣ್ಣೊರೆಸಿಕೊಳ್ಳುತ್ತಾ. ಹೌದಾ? ಮತ್ತೆ ಆ ದರಿದ್ರದವನು ಅದೇನೋ ವಿಡಿಯೋ ಅಂತೆಲ್ಲ ಹೇಳಿದ್ನಲ್ಲ, ದರಿದ್ರದವನನ್ನ ಹೊತ್ಕೊಂಡು ಹೋಗ್ಬಾರ್ದಾ ಜವರಾಯ? ಪಾಪ ನಮ್ಮ ಪ್ರಿಯ, ಅದೆಷ್ಟು ಹೊಡೆದಿದ್ದೀನೋ ಅದಕ್ಕೆ. ಪಾಪ ಯಾವಾಗಲೂ ಅಳುತ್ತಲೇ ಬಿಟ್ಬಿಡು, ಹೊಡಿಬೇಡ ಅಂತಲೇ ಹೇಳ್ತಿತ್ತು ಕೂಸು. ನಾ ಅರ್ಥ ಮಾಡಿಕೊಳ್ಳದೆ ಹಾದಿ ಬಿಟ್ಟಿದೀಯ ಅಂತ ಹೊಡಿತಾನೆ ಇದ್ದೆ. ಯಾವ ನರಕಕ್ಕೆ ಹೋಗ್ತೀನೋ ಏನೋ ನಾನು. ರೀ, ಪಾಪ ರೀ, ನಮ್ ಪ್ರಿಯ ಅದೆಷ್ಟು ನೋವು ತಿಂದಿತ್ತೋ ಎನ್ನುತ್ತಾ ತನ್ನ ಸೆರಗಿನಿಂದ ಕಣ್ಣೊರೆಸಿಕೊಳ್ಳುತ್ತಾ ಯಜಮಾನರ ಕೈ ಹಿಡಿದು, ರೀ ಕರ್ಕೊಂಡು ಬನ್ನಿ, ಒಮ್ಮೆ ನಾ ಪ್ರಿಯಾನ ನೋಡ್ಬೇಕು ರೀ ಎಂದರು. ಲೇ, ನೀವು ಹೆಂಗಸರು ಏನೇ ಇದ್ರೋ ತೋರಿಸ್ಕೊಂಡು ಬಿಡ್ತೀರಾ? ನನಗೂ ಮನಸ್ಸಿದೆ ಕಣೆ, ನನಗೂ ನೋವಾಗಿದೆ. ಸಿರಾಜ್ ಈಗ ಬರ್ತಿದ್ದಾನೆ, ಬರ್ಲಿ ಮಾತಾಡೋಣ ಎನ್ನುತ್ತಾ ಬಾಗಿಲ ಕಡೆ ನೋಡೋಕೋ ಸಿರಾಜ್ ಒಳ ಬರೋಕೋ ಸರಿ ಹೋಯ್ತು. ಸಿರಾಜ್, ಬಾಪ್ಪಾ ಬಾ ಕೂತ್ಕೋ ಎನ್ನುತ್ತಾ ಸಂಪತ್ ಗೀತಮ್ಮ ಕಡೆ ನೋಡಿದ್ದರು. ಹ್ಞೂ ತಂದೆ ಹಿರಿ ಎನ್ನುತ್ತಾ ನೋಡುತ್ತಾ ಮತ್ತೆ ಕಾಫಿ ಬೆರೆಸಿ ಸಿರಾಜ್ ಹಾಗೂ ಸಂಪತ್ರಿಗೆ ಕೊಟ್ಟು ತಾನು ಕಾಫಿ ಹಿಡಿದು ಗಂಡನ ಪಕ್ಕದಲ್ಲೇ ನಿಂತರು ಗೀತಮ್ಮ. ಸಿರಾಜ್, ಇವ್ರು ಹೇಳಿದ್ರು ನಮ್ಮ ಪ್ರಿಯಾದು ಏನೂ ತಪ್ಪಿಲ್ಲ, ಹಿಡಿವಿಲ್ಲ ಅಂತ. ನಿಜಾನಾ? ಒಮ್ಮೆ ಹೇಳ್ಬಿಡಪ್ಪ, ಪುಣ್ಯ ಬರುತ್ತೆ ಎಂದರು ಗೀತಮ್ಮ. ಹೌದು, ಪ್ರಿಯಾದೇನೂ ತಪ್ಪಿಲ್ಲ. ಹಾಗಾದ್ರೆ ಅವನು ವಿಡಿಯೋ ಅಂದದ್ದು ಎಂದರು ಸಂಪತ್. ಮಾವ, ಅದು ನನ್ನ ಮೊದಲ ಹೆಂಡತಿ. ನಿಶಾ ಹಾಗೂ ವಿಶಾಲ್ ಪ್ರೀತಿಸ್ತಾ ಇದ್ರು. ಅವರಿಬ್ಬರಿಗೂ ಸಂಬಂಧ ಇತ್ತು. ವಿಶಾಲ್ ಮೋಸದ ಹುಡುಗ. ಅವನ ಬಲೆಗೆ ಅದೃಷ್ಟವಶಾತ್ ನನ್ನ ಜೀವನದಲ್ಲಿ ಬಂದ ಇಬ್ಬರು ಅವನ ಬಲೆಗೆ ಬೀಳಬೇಕಾ? ಒಬ್ಬಳು ಮನಸ್ಸು ಮಾತ್ರ ಕೊಟ್ಟರೆ ಮತ್ತೊಬ್ಬಳು ತನ್ನನ್ನು ಅರ್ಪಿಸಿಕೊಂಡು ತನ್ನನ್ನೇ ನಾಶ ಮಾಡಿಕೊಂಡು ಬಿಟ್ಟಳು. ಒಮ್ಮೆ ಗೀತಮ್ಮ ಹಾಗೂ ಸಂಪತ್ ಮುಖಾಮುಖ ನೋಡಿಕೊಂಡು ಸನ್ನೆಯಲ್ಲೇ ಮಾತನಾಡಿಕೊಂಡು ಸಂಪತ್ ಸಿರಾಜ್ನಿಗೆ ಸಮಾಧಾನ ಮಾಡುತ್ತಾ, ನೋಡು, ಎಲ್ಲವೂ ವಿಧಿಲಿಖಿತ ಸಿರಾಜ್, ಈಗ ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಮುಂದಿನ ಭವಿಷ್ಯ ನೋಡಿ, ಆ ವಿಶಾಲ್ನ ವಿಷಯ ಮರೆತು ಬಿಡಿ ಎನ್ನುತ್ತಾ ಸಮಾಧಾನ ಮಾಡಿದರು. ಸರಿ ಮಾವ, ನಾ ಮನೆಗೆ ಹೋಗ್ಬೇಕು, ಮತ್ತೆ ಸಿಗೋಣ ಎನ್ನುತ್ತಾ ಮನೆಗೆ ಬಂದ ಸಿರಾಜ್. ಒಳಗೊಳಗೆ ನೊಂದು ಬೆಂದು ಅತ್ತು ಸಾಕಾಗಿ ಶಾಂತಳಾಗಿ ಕುಳಿತಿದ್ದಾಳೆ ಪ್ರಿಯಾ. ಅಬ್ಬ, ನಮ್ಮ ಪ್ರಿಯಾಳ ಜೀವನ ಖುಷಿಯಾಗಿ ಸಾಗುತ್ತೆ ಕಣ್ರಿ, ಕೇಳೇ ಖುಷಿಯಾಯ್ತು ಎಂದರು ಸೆರಗಿನಿಂದ ಕಣ್ಣೊರೆಸಿಕೊಳ್ಳುತ್ತಾ ಗೀತಮ್ಮ. ಹೌದು ಕಣೆ, ಭಗವಂತ ಎಲ್ಲ ಶುಭ ಸೂಚನೆ ಕೊಡ್ತಾ ಇದ್ದಾನೆ. ಎಷ್ಟು ಕಷ್ಟಪಟ್ಟಿದೆ ನಮ್ಮ ಕೂಸು. ನಾಳೆ ಮನೆಗೆ ಬರೋಕೆ ಹೇಳೋಣ, ಎಲ್ಲ ಸಮಸ್ಯೆ ಬಗೆಹರಿಯಿತು. ಪ್ರಿಯಾಗೆ ಸಿರಾಜ್ ಮೇಲೆ ಒಳ್ಳೆ ಅಭಿಪ್ರಾಯ ಬರುತ್ತೆ. ಸಾಕಪ್ಪ ಸಾಕು, ಹೇಗೋ ಜೀವನ ಸರಿ ಹೋಗುತ್ತೆ ಎಂದರು ದೇವರಿಗೆ ನಮಸ್ಕರಿಸುತ್ತಾ ಸಂಪತ್. ಇತ್ತ ಸಿರಾಜ್ ಮನೆಗೆ ಬರುತ್ತಿದ್ದಂತೆ ಪ್ರಿಯಾ ತಕ್ಷಣ ಎದ್ದು ತನ್ನ ಪಾಡಿಗೆ ಕೋಣೆ ಸೇರಿಕೊಂಡಳು. ಸಿರಾಜ್ ಪ್ರಿಯಾಳನ್ನೇ ಹಿಂಬಾಲಿಸಿ ಕೋಣೆಯೊಳಗೆ ಬರುತ್ತಿದ್ದಂತೆ ಪ್ರಿಯಾ ಅಲ್ಲೇ ಕುಸಿದು, ಸಿರಾಜ್, ನಾ ಯಾರನ್ನ ನಂಬಬೇಕೋ ಯಾರನ್ನ ನಂಬಬಾರದೋ ಏನ್ ಮಾಡಬೇಕು ಅಂತಲೇ ಗೊತ್ತಾಗುತ್ತಿಲ್ಲ. ಇಷ್ಟು ದಿನದ ಪ್ರೀತಿ ಕೊಚ್ಚಿ ಹೋಯ್ತು. ಇತ್ತ ನಾ ಪ್ರೀತಿ ಮಾಡದೆ ಬರೀ ದ್ವೇಷ ಮಾಡಿಕೊಂಡು ಬೈಕೊಂಡೆ ಇಲ್ಲಿ ಇದ್ದೆ. ಆದ್ರೂ ನೀ ಇಷ್ಟು ಪ್ರೀತಿ ತೋರಿಸಿ ನನ್ನ ದೃಷ್ಟಿಲಿ ನಾನೇ ಬೀಳೋ ಹಾಗೆ ಮಾಡಿಬಿಟ್ಟೆ. ನನ್ನ ನೆನೆದರೆ ನಂಗೆ ಅಸಹ್ಯ ಆಗ್ತಿದೆ. ನೀ ಹೇಳಿದ್ದು ಸರಿ ಸಿರಾಜ್, ನಾನು ಹೋಗ್ತೀನಿ ನಮ್ಮ ಅಮ್ಮ ಮನೆಗೆ, ಮತ್ತೆಂದೂ ಬರಲ್ಲ. ನೀನ್ ಬೇರೆ ಮದುವೆ ಮಾಡ್ಕೋ, ಖುಷಿಯಾಗಿರೋ ಎಂದಳು ಅಳುತ್ತಾ. ನೋಡು ಪ್ರಿಯಾ, ಸುಮ್ಮನೆ ಕೋಪ ಬರೋ ಹಾಗೆ ನಡ್ಕೋಬೇಡ. ಅವಳು ಹೋದ್ಲು, ನೀನು ಹೋಗು. ನಾನಂತೂ ಬೇರೆ ಮದುವೆ ಆಗಲ್ಲ. ನನ್ನ ಮಗ ಇದ್ದಾನೆ, ಸಾಕು, ಜೀವನ ಕಳೆದು ಬಿಡುತ್ತೆ. ನೀ ಹೋಗು ಪ್ರಿಯಾ, ಈಗ್ಲೇ ಹೋಗಿ ನಿನ್ನ ಮನೆ ಸೇರ್ಕೋ. ನೀನೇ ಬೇರೆ ಮದುವೆ ಮಾಡ್ಕೋ ಹೋಗು. ಈ ಪಾಠ ನನಗೆ ಹೇಳಬೇಡ ಎನ್ನುತ್ತಾ ಒಮ್ಮೆ ಗೋಡೆಗೆ ಹೊಡೆದು ಸೀದಾ ಚಿಂಟುವಿನ ಬಳಿ ಬಂದ. ಚಿಂಟು ಮಲಗಿದ್ದಾನೆ. ಹತ್ತಿರ ಕೂತು ಚಿಂಟುವಿನ ತಲೆ ನೆವರಿಸುತ್ತಾ
ಎಷ್ಟೇ ತಡೆದರೂ ಒಂದೆರಡು ಹನಿ ಚಿಂಟುವಿನ ಕೆನ್ನೆ ಮೇಲೆ ಇಳಿದವು. ಚಿಂಟು ಕನವರಿಸುತ್ತಾ ಪಪ್ಪ ಎಂದು ಹೇಳುತ್ತಲೇ ಜಾಗೃತನಾಗಿ ಜೋಜೋ ಎನ್ನುತ್ತಾ ನೋವನ್ನು ನುಂಗಿ ಹಾಗೆ ತಟ್ಟಿ ಮಲಗಿಸಿದ ಸಿರಾಜ್. ಮುಂದಿನ ದಿನ ಬೆಳಗಾಗುವಲ್ಲಿ ಪ್ರಿಯಾ ಮನೆಯಲ್ಲಿ ಇರಲಿಲ್ಲ. ಸಿರಾಜ್ ಹತಾಶನಾಗಿ ಚಿಂಟುವಿನೊಂದಿಗೆ ಪ್ರಿಯಾಳ ಮನೆಯ ಬಾಗಿಲು ಬಡಿದ. ನಗು ನಗುತ್ತಾ ಪ್ರಿಯಾಳೆ ಬಂದು ಬಾಗಿಲು ತೆರೆದಳು. ಮನೆ ಅಲಂಕೃತಗೊಂಡಿದೆ ಸಿರಾಜ್ನಿಗಾಗಿ. ಗೀತಮ್ಮ ಹಾಗೂ ಸಂಪತ್ ಖುಷಿ ಖುಷಿಯಾಗಿ ಆಧರಿಸಿ ಕುಳ್ಳರಿಸಿದ್ರು. ಚಿಂಟು ಮನೆ ತುಂಬ ಅಜ್ಜಿ ತಾತ ಎಂದು ಓಡಾಡುತ್ತಿದ್ದಾನೆ. ಸಿರಾಜ್ನಿಗೆ ಆಶ್ಚರ್ಯ. ಸಂಪತ್ ಸಿರಾಜ್ನನ್ನ ಮಾತನಾಡಿಸುತ್ತಲೇ ಹೊರ ಕರೆದುಕೊಂಡು ಬಂದರು. ಮಾವ, ಏನಿದು? ಪ್ರಿಯಾ ಹೇಳದೆ ಕೇಳದೆ ಬಂದು ಬಿಟ್ಟಳು. ನಾನು ಗಾಬರಿಯಾದೆ. ಈಗ ನೋಡಿದ್ರೆ ಎಲ್ಲರೂ ಖುಷಿಯಾಗಿದ್ದೀರಿ. ಏನಿದು? ನನಗೇನು ಬೇಜಾರಿಲ್ಲ ಮಾವ, ನೀವೆಲ್ಲ ಖುಷಿಯಾಗಿದ್ರೆ ಅಷ್ಟೇ ಸಾಕು. ನಾನು ಚಿಂಟು ಹೊರಡ್ತೀವಿ ಎಂದ ಎದುರುಸಿರು ಬಿಡುತ್ತಾ. ಅಯ್ಯೋ ಹುಚ್ಚಪ್ಪ. ಪ್ರಿಯಾ ಅವಳ ಮೇಲೆ ಅವಳೇ ಕೋಪ ಮಾಡಿಕೊಂಡು ಅಳ್ತಾ ಬಂದಿದ್ಲು. ಅಷ್ಟೇ ಅಲ್ಲ, ಪ್ರಿಯಾಗೆ ನಿನ್ನ ಮೇಲೆ ಪ್ರೀತಿ ಗೌರವ ಎರಡೂ ಇದೆ ಎಂದರು ಸಂಪತ್. ಹೌದಾ, ನಿಜನಾ? ಏನ್ ಹೇಳ್ತಾ ಇದ್ದೀರಿ ಮಾವ? ಹೌದು ಸಿರಾಜ್. ಪ್ರಿಯಾ ಮನೆಗೆ ಬಂದು ನಾ ಸಂಸಾರ ಮಾಡಲ್ಲ, ಇಲ್ಲೇ ಇರ್ತೀನಿ ಅಂತ ಹಠ ಹಿಡಿದು ಕೂತಳು. ನಿಮ್ಮತ್ತೆ ಸರಿಯಾಗಿ ಪಾಠ ಹೇಳಿದ್ರು. ಸರಿ ಹೋಗ್ಬೇಡ, ತಾಳಿ ಕೊಟ್ಬಿಡು ಅಂದ್ಲು ನೋಡು. ಆಮೇಲೆ ಎಂದ ಸಿರಾಜ್ ಪಿಳಿಪಿಳಿ ನೋಡುತ್ತಾ. ಆಮೇಲೆ ಇನ್ನೇನು, ಎಲ್ಲ ಕತೆ ತರಾನೇ. ಅಳ್ತಾ ನಾ ತೆಗಿಯಲ್ಲ, ಬೇರೆ ಮದುವೆನೂ ಬೇಡ, ಅದು ಇದು ಅಂದು ಅತ್ತು ಅಂತೂ ಒಪ್ಪಿಕೊಂಡಳು. ಅವಳ ಮನಸ್ಸಲ್ಲಿದ್ದ ನಿನ್ನ ಮೇಲಿನ ಪ್ರೀತಿಯ ಮಹಿಮೆ ಎಂದರು ಸಂಪತ್. ಸಿರಾಜ್ನಿಗೆ ಖುಷಿ ತಡೆಯಲಾಗಲಿಲ್ಲ. ಅಲ್ಲೇ ಸಂಪತ್ರ ಕಾಲಿಗೆ ನಮಸ್ಕರಿಸುತ್ತಾ ಕೆಳಗೆ ಒಬ್ಬನೇ ನಗುತ್ತಾ ರಸ್ತೆ ಎಂಬ ಪರಿವಿಲ್ಲದೆಯೇ ಕೆಳಗೆ ಕೂತ. ಅಷ್ಟೇ ಅಲ್ಲ ಸಿರಾಜ್, ನಿಶಾ ವಿಷಯನೂ ಪೂರ್ತಿ ತಿಳಿಸಿ ವಿಶಾಲ್ನ ಬಳಿ ಇದ್ದ ಲ್ಯಾಪ್ಟಾಪ್ ಮೊಬೈಲ್ ಹೇಗೋ ತಂದು ನಾಶ ಮಾಡಿದ್ಲು. ನಿಮ್ಮ ಮನೆ ಮರ್ಯಾದೆ ಉಳಿಲಿ, ಯಾರಿಗೂ ಗೊತ್ತಾಗಬಾರದು ಅಂತ. ಹೌದಾ ಮಾವ, ಹೀಗ್ ಸಾಧ್ಯ ಆಯ್ತು ಇದೆಲ್ಲ? ಎದ್ದು ಆಶ್ಚರ್ಯವಾಗಿ ಕೇಳಿದ್ದ ಸಿರಾಜ್. ಗೊತ್ತಿಲ್ಲಪ್ಪ, ಏನೂ ಸರಿಯಾಗಿ ಹೇಳಿಲ್ಲ, ನಮಗೂ ಆಶ್ಚರ್ಯ ಆಯಿತು. ಈಗ ವಿಶಾಲ್ನ ಕಥೆಯೂ ಮುಗೀತು. ನಿಮಗೆ ಯಾರ ದೃಷ್ಟಿಯೂ ತಾಗದೆ ಖುಷಿಯಾಗಿ 100 ಕಾಲ ಬಾಳಿ ಎಂದರು ಸಂಪತ್. ಮಾವ, ಮನೆಗೆ ಹೋಗೋಣ ಬನ್ನಿ, ನಾ ಪ್ರಿಯಾನ ನೋಡಬೇಕು ಎಂದ ಸಿರಾಜ್. ಮನೆಯೊಳಗೆ ಕಾಲಿಡುತ್ತಲೇ ಕಂಡಳು ಪ್ರಿಯಾ. ಚಿಂಟುವಿಗೆ ಊಟ ಮಾಡಿಸುತ್ತಾ ಕತೆ ಹೇಳುತ್ತಾ ಇದ್ದಳು. ಸಿರಾಜ್ ಕಣ್ಣುಗಳಲ್ಲಿ ಪ್ರೀತಿಯ ಹನಿಗಳು ಜಿನುಗಿದವು. ಮೂಕನಾಗಿ ಅಲ್ಲೇ ನಿಂತ. ಪಪ್ಪ ಎಂದ ಚಿಂಟು. ಪ್ರಿಯಾ ನಾಚಿ ತಲೆ ತಗ್ಗಿಸಿದಳು. ಸಿರಾಜ್ ಒಳಬಂದು ಪ್ರಿಯಾಳ ಎದುರು ಮಂಡಿಯೂರಿ, ಪ್ರಿಯಾ, ನಾನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನನ್ ಜೊತೆ ನನ್ನ ಕಡೆಯವರೆಗೂ ಇರ್ತೀಯ ಅಲ್ವಾ? ನಿನ್ನ ತುಂಬ ನಂಬಿದ್ದೀನಿ, ಬಿಟ್ಟೋಗೋ ಮಾತಾಡಲ್ಲ ಅಲ್ವಾ ಎಂದ. ಪ್ರಿಯಾ ತಕ್ಷಣ ಸಿರಾಜ್ನನ್ನ ಎಬ್ಬಿಸಿ ಸಿರಾಜ್ ತುಟಿ ಹೊತ್ತಿ ಅಳುತ್ತಾ, ಕ್ಷಮಿಸಿ ನನ್ನ, ಐ ಲವ್ ಯು ಎನ್ನುತ್ತಾ ಅಳುತ್ತಲೇ ತಬ್ಬಿದಳು. ಸಂಪತ್ ಹಾಗೂ ಗೀತಮ್ಮ ಚಿಂಟುವಿನ ಜೊತೆ ಹೊಳ ಹೋದರು. ತಕ್ಷಣ ಎಚ್ಚರವಾಗಿ ಇಬ್ಬರು ನಾಚಿ ಅತ್ತಿತ್ತ ನೋಡುತ್ತಾ ಸಿರಾಜ್ ಕೂತ. ಪ್ರಿಯಾ ನಾಚಿ ಅಡಿಗೆ ಮನೆ ಸೇರಿದಳು. ಅಂತೂ 1-2 ದಿನ ಭರ್ಜರಿ ಸೇವೆ ಸ್ವೀಕರಿಸಿ ಅಲ್ಲಿಂದ ತಮ್ಮ ಮನೆಗೆ ಬಂದರು ಸಿರಾಜ್, ಪ್ರಿಯಾ, ಚಿಂಟು. ಸುಖವಾದ ಸಂಸಾರ ಪ್ರಿಯಾಳದ್ದಾಗಿತ್ತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.